ಮಹಾಯೋಗಿ ಪರಮ ತಪಸ್ವಿ ಮಹಾಂತ ಶಿವಯೋಗಿಗಳವರ ರುದ್ರಮುನಿ ಶಿವಯೋಗಿಗಳವರ ಜೀವನವನ್ನ ದರ್ಶನವನ್ನ ಮಾಡ್ತಾ ಮಾಡ್ತಾ ಬರ್ತಿದ್ದೇವೆ. ಮಾತಾಡ್ತಾ ಇದ್ದೀರಲ್ಲ, ಸ್ವಲ್ಪ ನೀವು ಕೇಳಿಸ್ತೈತೆ ನನಗೆ. ಇವತ್ತು ಅಮಾವಾಸ್ಯೆ ಐತಿ, ಯಾರು ಮಾತಾಡ್ಬೇಡ್ರಿ. ಯಾರು ಮಾತಾಡ್ತಾರೆ ಅವ್ರಿಗೆ ದೇವ್ ಬಡ್ಕೊಂತದ್ ನೋಡು. ಪರಮ ವಿರಾಗಿಯ ಜೀವನವನ್ನ ದರ್ಶನವನ್ನ ಮಾಡ್ತಾ ಮಾಡ್ತಾ ನಾವುಗಳು ನೀವುಗಳು ಅನವರತವಾಗಿ ಸಾಗುತ್ತಿದ್ದೇವೆ. ಚೀಕಲ ಪರವಿಯ ಮಣ್ಣನ್ನ ಪುಣ್ಯವನ್ನಾಗಿಸಿದ ಮಹಂತ ಈ ಕ್ಷೇತ್ರವನ್ನ ಸುಕ್ಷೇತ್ರವನ್ನಾಗಿ ಮಾಡಿದ ಪರಮ ವಿರಾಗಿ ರುದ್ರತಾತನವರ ಜೀವನವನ್ನ ದರ್ಶನವನ್ನ ಮಾಡುತ್ತಾ 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 ಈಗಾಗಲೇ ಮಹಾಮಂಗಲದತ್ತ ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಲೋಕದ ಜನರ ಹಿತಕ್ಕಾಗಿ ಧರ್ಮ ಸಂಸ್ಕಾರಗಳ ಉಳಿವಿಗಾಗಿ ರುದ್ರಮುನಿ ಶಿವಯೋಗಿಗಳವರು ಲೋಕ ಸಂಚಾರವನ್ನ ಮಾಡುತ್ತಾ ಮಾಡುತ್ತಾ ಭಕ್ತರನ್ನೆಲ್ಲರಿಗೂ ಕೂಡ ಆಶೀರ್ವಾದವನ್ನ ದಯಪಾಲಿಸ್ತಾ ಮನಗಳನ್ನ ಬೆಳಗುವ ಪ್ರತಿಯೊಂದು ಘಟನೆಗಳನ್ನ ನಾವುಗಳು ನೀವುಗಳು ಕೇಳ್ತಾ ಕೇಳ್ತಾ ಬರ್ತಿದ್ದೇವೆ. ಹೇಳಿದ್ದೆಲ್ಲ ನೆನಪು ಇದೆಯಲ್ಲವಾ? ಐತೇನವಾ? ಹಿಂಗನ್ರಿ ಇಲ್ಲ ಹಿಂಗಾರನ್ರಿ? ಹಿಂಗಂದ್ರ ಇನ್ನು 15 ದಿನ ಹೇಳ್ತೀನಿ. ಹಿಂಗಂದ್ರ ನಾಡದ್ ಮಂಗಲ ಮಾಡ್ತೀವಿ ನಾಳೆ. ಶಿವಯೋಗಿಗಳಲ್ಲಿಯೇ ಅಪರೂಪದ ಶಿವಯೋಗಿಗಳು ಅಂತಂದ್ರೆ ಅದು ರುದ್ರಮುನಿ ತಾತನವರು, ರುದ್ರಮುನಿ ಶಿವಯೋಗಿಗಳವರು. ಅವರೇನೆಲ್ಲ ಸಾಧನೆಯನ್ನ ಜಗತ್ತಿನಲ್ಲಿ ಮಾಡಿದ್ರು ಕೂಡ ಪರಮ ಯೋಗಿಯ ಅಂಶವೇ ಅವರೊಳಗಿದ್ರೂ ಕೂಡ ಆ ಎಲ್ಲ ಕಾರ್ಯಗಳ ಹೊಗಳಿಕೆಯ ಶಕ್ತಿಗಳ ಭಾರವನ್ನು ಮಹಂತ ಶಿವಯೋಗಿಗಳ ಮೇಲೆ ಹಾಕ್ತಿದ್ರು ಅವರು. ಯಾರು ಏನೇ ತಗೊಂಡು ಬಂದು ಅವರಿಗೆ ಸಮರ್ಪಣೆ ಮಾಡ್ಲಿ, ಬುದ್ಧಿ ನಿಮ್ಮ ಆಶೀರ್ವಾದದಿಂದ ನನಗ ಮಗು ಆಯಿತು ಅಂತಂದ್ರ ಅದು ನನ್ನ ಆಶೀರ್ವಾದ ಅಲ್ಲ, ಅದು ಮಹಂತನ ಕೃಪೆ ಅಂತ ಹೇಳ್ತಿದ್ರು. ಯಾಕೆ ಅಂತಂದ್ರ ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ನಮ್ಮ ಜೀವನವನ್ನ ನಾವು ಹೊತ್ತುಕೊಳ್ಳೋದಕ್ಕಿಂತ ಒಬ್ಬ ಗುರುವಿನ ಚರಣಕ್ಕೆ ಅರ್ಪಣೆ ಮಾಡಿಬಿಟ್ಟಿವಿ ಅಂದ್ರ ನಾವು ಬಹಳ ಹಗರಿರೋದಕ್ಕೆ ಸಾಧ್ಯ. ನಿಮಗೆ ಬಹಳ ತ್ರಾಸಾದಾಗ ಡಾಕ್ಟರ್ ಹೇಳ್ತಾರಲ್ಲ, ಸ್ವಲ್ಪ ಸಮಾಧಾನ ಇರ್ರಿ, ಯಾವ್ದು ತೆಲಿಗೆ ಹಚ್ಕೋಬೇಡ್ರಿ ಅಂತಾರ. ಅವ್ರು ಏನಂತಾರ, ಅಂದಾರಿಲ್ಲ ನಿಮ್ಗೆಲ್ಲರಿಗೆ? ಜಗ್ಗಿ ಸರಂದಿರ್ತಾರ ನಿಮಗ. ನೀವು ತೆಲಿಗೆ ಯಾರ್ಯಾರು ಹಚ್ಕೊಂಡಿರ್ತೀರಿ ಹೇಳ್ರಿ? ಇದು ಶಬ್ದ ಬಹಳ ಚಂದ. ಡಾಕ್ಟರ್ ಹೇಳ್ತಾನಲ್ಲ, ಯಾವ್ದು ತೆಲಿಗೆ ಹಚ್ಕೋಬೇಡ್ರಿ ಅಂದ್ರೆ ಎಲ್ಲರೂ ತೆಲಿಗೇನು ಪ್ಯಾಚ್ ಹಚ್ಕೊಂಡಿರ್ತೀವಿ ನಾವು. ಅಂದ್ರ ಬೇಡವಾಗಿರುವ ವಿಚಾರಗಳನ್ನ ತೆಲಿಯೊಳಗೆ ಇಟ್ಟುಕೊಳ್ಳೋದ್ರಿಂದ ತೆಲಿನೂ ಕೆಡುತ್ತದ, ಜೀವನನೂ ಕೆಡುತ್ತದ. ಈ ಹೃದಯದೊಳಗ ಯಾವ ಯಾವ ವಿಚಾರಗಳನ್ನ, ಯಾವ ಯಾವ ವ್ಯಕ್ತಿಗಳನ್ನ, ಎಂಥೆಂಥವರನ್ನ ಈ ಹೃದಯದಲ್ಲಿ ನಾವು ಸ್ಥಾಪನೆ ಮಾಡಿಕೊಳ್ಬೇಕು, ಇರಿಸಿಕೊಳ್ಳಬೇಕು ಅಂದ್ರ ಯಾವ್ದಾವ್ದು. ಈಗ ಬಹಳ ಜನರಿಗೆ ಕೆಲವೊಂದು ಚಿಂತೆ ಇರ್ತದೆ. ಈಗ ಇಲ್ಲಿ ಬಂದು ಕೂತಿರ್ತೀರಿ, ಹೊರಗೆ ಚಪ್ಪಲಿ ಬಿಟ್ಟಿರ್ತೀರಿ, ಹೌದು ಅಲ್ಲ?
ಒಬ್ಬ ಹೆಣ್ಮಗಳು ಬಹಳ ಚಲೋ ನೋಡಿದೆ ನಾನು. ಈ ಗೇಟಿಗೆ ಒಂದ್ ಬಿಟ್ಟಾಳ, ಆ ಗೇಟಿಗೆ ಒಂದ್ ಬಿಟ್ಟಾಳ ಚಪ್ಪಲಿ. ನಾನ್ ಕೇಳ್ದೆ, ಯಾಕವ್ವ ಇಲ್ಲೊಂದು ಅಲ್ಲೊಂದು ಬಿಡ್ತೀಯಲ್ಲ ಅಂದ್ರೆ ಆ ಹೆಣ್ಮಗಳು ಅಂದ್ಲು, ಇಲ್ರಿ ಅಜ್ಜರಿ, ಅಲ್ಲೊಂದು ಇಲ್ಲೊಂದಿದ್ರೆ ಯಾರು ಕಳ್ತನ ಮಾಡಂಗಿಲ್ಲ. ನನಗೆ ಅವಾಗ್ಲೇ ಗೊತ್ತಾಗಿದ್ದು, ಚಪ್ಪಲಿ ಕಳ್ತನ ಮಾಡಿದ್ರೆ ಎರಡು ಒಮ್ಮೆಲೆ ಮಾಡ್ಬೇಕು, ಒಂದೊಂದ್ ಮಾಡಕ್ ಬರಂಗಿಲ್ಲ ಅಂತ ಹೇಳಿ. ಎಂತಿಂತ ತಲೆಗಳು ಈ ಜಗತ್ತಿನಲ್ಲಿ ಬಹಳ ಅದಾವು. ಎಷ್ಟೋ ದೂರ ನಡ್ಕೊಂಡು ಬರ್ತೀರಿ, ಮಠದಾಗ ಕುಂತಾಗ ಚಪ್ಪಲಿ ಬಗ್ಗೆ ತಲೆ ಕೆಡಿಸ್ಕೊಂಡು ತಲೆಯಾಗ ಹೃದಯದಾಗ ಏನ್ ಇಟ್ಕೊಂಡಿರ್ತೀರವ, ಚಪ್ಪಲಿ ಇರ್ತಾವೋ ಇಲ್ಲೋ, ಚಪ್ಪಲಿ ಇರ್ತಾವೋ ಇಲ್ಲೋ, ಚಪ್ಪಲಿ ಇರ್ತಾವೋ ಇಲ್ಲೋ. ಅಲ್ಲಿ ಚಪ್ಪಲಿ ಇಡೋ ಬದಲು ಯಾವ್ದಾವ್ದೋ ಕೆಟ್ಟ ಅವ ಒಬ್ಬೊಬ್ರು ನೋಡಿದ್ರೆ ನಿಮ್ಗೆ ಬಹಳ ಸಿಟ್ಟು ಬರ್ತದಿಲ್ಲ, ಅವ ಹಂಗಂತ ನಾವು ನೋಡಿದ್ರೆ ನನಗೆ ಬೆಂಕಿ ಹತ್ತದಂತೀರಿ, ನೀವು ಹತ್ತದಿಲ್ಲ. ಮತ್ ಇಂಥವ್ರು ಬೆಂಕಿ ಹಚ್ಚವ್ರನ್ನೆಲ್ಲ ಹೃದಯದೊಳಗೆ ಇಟ್ಕೊಳೋ ಬದಲು ನಿನ್ನ ಬಾಳನ್ನ ಬಂಗಾರ ಮಾಡತಕ್ಕಂತಹ ರುದ್ರಮುನಿ ತಾತನವರನ್ನ ನೀನೇನಾದ್ರೂ ಹೃದಯದೊಳಗೆ ಇಟ್ಕೊಂಡಿ ಅಂತಂದ್ರ ಆ ಹೃದಯ ಕೈಲಾಸ ಆಗ್ತದ, ಅದು ಆನಂದಮಯವಾಗಿರ್ತದ, ಅಲ್ಲೇನು ಕುಂದು ಕೊರತೆಗಳಿರೋದಿಲ್ಲ. ಇದೇ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಬಹಳ ದೊಡ್ಡ ದಾಸ ಶ್ರೇಷ್ಠರಾಗಿರ್ತಕ್ಕಂತಹ ವಿಜಯದಾಸರು ಒಂದು ಮಾತನ್ನು ಬರೀತಾರೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಇದೇ ಚೀಕಲಪುರಿಯೊಳಗ ಜನ್ಮ ಪಡೆದಿರ್ತಕ್ಕಂಥ ಬಹಳ ದೊಡ್ಡ ದಾಸ ಶ್ರೇಷ್ಠರು ಅವ್ರು ಏನ್ ಬರೀತಾರೆ ಅಂದ್ರೆ, ಹೃದಯದೊಳಗೆ ಯಾರು ವಾಸ ಮಾಡಬೇಕು ಅಂದ್ರೆ ಶ್ರೀಹರಿ. ಶ್ರೀಹರಿ ಒಬ್ಬ ಗುರು, ಅವ ಏನಾದ್ರೂ ಈ ಹೃದಯದೊಳಗಿದ್ರ, ಈ ಹೃತ್ಕಮಲದೊಳಗಿದ್ದ ಅಂತಂದ್ರ ಆ ಹೃದಯ ಏನಾಗ್ತದವ, ಗುಡಿ ಆಗ್ತದ. ಏನಾಗ್ತದ, ಆನಂದ ಇರ್ತದ, ನಿಮಗ್ ನೆಮ್ಮದಿ ಇರ್ತದ, ನಿಮ್ಮ ಬದುಕು ಪ್ರಶಾಂತ ಇರ್ತದ. ಬರೀ ಹೊರಗಷ್ಟೇ ತಣ್ಣಗಿರೋದಲ್ಲ, ಒಳಗೂ ಕೂಡ ನಾವು ತಣ್ಣಗಿರ್ಬೇಕು, ಆನಂದವಾಗಿರ್ಬೇಕು. ತಣ್ಣಗಿರೋದ್ರಿಂದ ಬಹಳ ಲಾಭದವು. ಈಗ ಕೋತಂಬರಿ ತಂದಿರ್ತಿರಿಲ್ಲ, ಕೆಡಬಾಡದು ಅಂದ್ರೆ ಎಲ್ಲಿಡ್ತಿರವ, ಎಲ್ಲಿಡ್ತಿರ್ ತಾಯಿ? ಹಿಂದಿರೋರು ಮಾತಾಡ್ತಿರೋ ಏನು? ಇಲ್ಲ, ಮಾತಾಡ್ರಿ, ಏನಾಗಂಗಿಲ್ಲ. ಫ್ರಿಜ್ನಾಗ ಇಡ್ತೀರ. ತಂಗಳನ್ನ ಕೆಡಬಾರ್ದಂದ್ರ, ಅನ್ನ ಕೆಡಬಾರ್ದು ಅಂದ್ರ ಫ್ರಿಜ್ನಾಗ ಇಡ್ತೀರಿ. ಹೂ ಕೆಡಬಾರ್ದು ಅಂದ್ರ, ಬಾಡಬಾರ್ದು ಅಂದ್ರ ಯಾಕೆ ಫ್ರಿಜ್ನಾಗ ಇಡ್ತೀರಿ? ಫ್ರಿಜ್ ಹೆಂಗಿರ್ತದ, ಹೆಂಗಿರ್ತದ? ಕುಂತು ನೋಡ್ರಿ ಇವತ್ತು ಬೆಳತನ ಹೋಗಿ ಮನ್ಯಾಗ, ಅದನ್ನಾರ ತಿಳ್ಕೊಳ್ರಿ ಹೋಗ್ಲಿ. ಒಂದೇ ದಿನಕ್ಕ ಬಾಡುವ ಹೂ ಫ್ರಿಜ್ನೊಳಗಿಟ್ರ ತಣ್ಣಗಿದ್ರ ಒಂದು ದಿನ ಜಾಸ್ತಿ ಬದುಕ್ತಾವು. ಮತ್ತ ನಾಳೆ ನಾನು ಬಹಳ ದಿನ ಬದುಕ್ಬೇಕಂತ ಫ್ರಿಜ್ನ ಸೇರ್ಕೊಂಡ್ರಿ ನೀವು. ನಾವ್ ಹೆಂಗ ತಣ್ಣಗಿರ್ಬೇಕಂದ್ರ, ನಾವ್ ಒಳಗ್ಲಿಂತ ತಣ್ಣಗಿದ್ದು ಬಿಟ್ಟಿವಿ ಅಂದ್ರ 4 ದಿನ ನಾವು ಜಾಸ್ತಿ ಬದುಕ್ತಿವಿ. ಹೆಂಗಿರ್ಬೇಕಂದ್ರ ತಣ್ಣಗರಾಮಾಗಿರ್ಬೇಕು. ಮತ್ತ ಈ ಭೂಮಿ ಮೇಲೆ, ನಮ್ಮ ಈ ಪ್ರಪಂಚದೊಳಗೆ ಎಷ್ಟೋ ಸಂಬಂಧಗಳು ತಂದೆ ತಾಯಿಗಳಿಂದ ಬರ್ತವೆ. ಅದನ್ನು ಬರೀತಾರೆ ಯಾರು, ನಿಜಗುಣ ಶಿವಯೋಗಿಗಳು. ತಂದೆ ತಾಯಿಗಳಾದರೂ ಭವ ಬಂಧ ಕಳೆಯದೆ ಹೋದರು. ಈ ಪ್ರಪಂಚದೊಳಗ ನಮ್ಮನ್ನ ನಿಮ್ಮನ್ನೇನಾದ್ರೂ ತಣ್ಣಗಿಡಬೇಕಾಗಿತ್ತು ಅಂತಂದ್ರ, ಜಗತ್ತಿನೊಳಗದು ಒಂದೇ ಒಂದು ಹಸ್ತ, ಅದು ಪರಮ ಗುರುವಿನ ಹಸ್ತ. ಒಮ್ಮೆ ರುದ್ರಮುನಿ ತಾತನ ಕೃಪೆ ಆಯಿತು ಅಂತಂದ್ರೆ ನಾವು ಸದಾವ ಕಾಲ ಕೂಡ ತಣ್ಣಗವಾಗಿ ಆನಂದವಾಗಿರೋದಕ್ಕೂ ಸಾಧ್ಯ. ಅಂಥ ನಮ್ಮ ಬಾಳನ್ನ, ನಮ್ಮ ಬದುಕನ್ನ ಬೆಳಗತಕ್ಕಂಥ ಒಂದು ತವನಿಧಿಯ ಜೀವನದ ದರ್ಶನ ಮಾಡ್ತಾ ಮಾಡ್ತಾ ನೋಡ್ರಿ, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನ, ಬದುಕಿಲ್ಲದವರಿಗೆ ಬದುಕನ್ನ, ಜೀವನವೇ ಕಳೆದುಕೊಂಡವರಿಗೆ ಜೀವನವನ್ನ, ದಿಕ್ಕಿಲ್ಲದವರಿಗೆ ದಿಕ್ಕನ್ನ ಕೊಟ್ಟ ಪುಣ್ಯಾತ್ಮ ರುದ್ರಮುನಿ ಶಿವಯೋಗಿ. ಹಾಲ್ವಿಯ ಮಠದಿಂದ ನಾಡನ್ನೆಲ್ಲವನ್ನ ಸಂಚಾರ ಮಾಡಿದ ಪುಣ್ಯಾತ್ಮನಿಗೂ ಕೂಡ ನಿನ್ನೆ ಹೇಳಿದೆ, ನೆನಪಿದೆ ಅಂತ ಅನ್ಕೊಳ್ತೇನೆ. ಉದರ ಶೂಲಿ ಅಂದ್ರೆ ಹೊಟ್ಟೆಯ ನೋವು. ಏನ್ ಕಾಣಿಸ್ಕೊಳ್ತ ತಾಯಿ? ಹೊಟ್ಟೆಯ ನೋವು. ಯಾರಿಗೂ ನೋವನ್ನೇ ಕೊಡದಿರುವ ಪುಣ್ಯಾತ್ಮ ರುದ್ರಮುನಿ ತಾತ ಅಂತಂದ್ರ, ಅವರು ಹಾಲ್ವಿಯ ಮಠದೊಳಗಿದ್ದಾಗ
ಸ್ವಲ್ಪ ಹಾಗೆ ಮಠವನ್ನ ಎಲ್ಲ ನೋಡುವ ಕಾಲಕ್ಕ, ಸ್ವಲ್ಪ ಹೊರಗಡೆ ಬಂದ ಕಾಲಕ್ಕ ಅವರ ಪಾದಕ್ಕೆ ಒಂದು ಹಾವು ಕಚ್ಚುತ್ತದೆ. ಅವರಿಂದ ಹೋಗಿರ್ತಕ್ಕಂಥ ಶಿವಮರಿಗೆ ಮಠಕ್ಕೆ ಬಂದ ಮ್ಯಾಗ ಪಾದ ತೊಳಿಬೇಕಾದ್ರ ಅಂತಾರ, ಏನೋ ಕಡಿತೋ ಏನು ಕಡಿತ ನೋಡು ಅಂದಾಗ ಹಲ್ಲು ಮೂಡಿದ್ದು ನೋಡಿ ಕಣ್ಣು ಹಿಡಿತನ, ಕಣ್ಣಾಗ ನೀರು ಬರ್ತಾವ. ರುದ್ರ ತಾತ, ನಿನ್ನ ಪಾದಕ್ಕ ಹಾವು ಕಚ್ಚದ್ರಿ. ಗಾಬರಿ ಆದ್ರೆ ಎಲ್ಲರೂ ಕೂಡ, ಹಾವು ಕಚ್ಚದ, ಎಲ್ಲರೂ ಕೂಡಿದ್ರು, ಅಯ್ಯೋ ಹಾವು ಕಚ್ಚದ, ಹಾವು ಕಚ್ಚದ. ಆದ್ರೆ ರುದ್ರಮುನಿ ತಾತನ ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ ಎಷ್ಟು ದೊಡ್ಡದಿತ್ತು ಅಂದ್ರ, ಹಾವು ಕಚ್ಚೈತಲ್ಲ, ತಮಗೇನಾಗತೈತಿ ಅಂತ ವಿಚಾರ ಮಾಡಿಲ್ಲ, ಹಾವಿಗೇನಾಗೈತಿ ನೋಡೋಣ ಬಾ ಅಂತ ವಿಚಾರ ಮಾಡಿದ್ರು ಅವರು. ಎಲ್ಲರನ್ನ ಕರ್ಕೊಂಡು ಹೋದ್ರ ಗುರುಗಳಿಗೆ ಕಚ್ಚಿದ ಹಾವು ಪ್ರಾಣ ಬಿಟ್ಟಿತ್ತು. ಏನಾಗಿತ್ತವ? ಪ್ರಾಣ ಬಿಡ್ತು. ರುದ್ರಮುನಿ ತಾತನವರಂತಾರ, ಗುರು ಚರಣ ಮುಟ್ಟಿದವನಿಗೆ ಸಾವು ಅಂತಂದ್ರೆ ಚರಣಕ್ಕೆ ಬೆಲೆ ಇಲ್ಲ, ಗುರು ಅನ್ನೋ ಶಬ್ದಕ್ಕೆ ಬೆಲೆ ಇಲ್ಲ. ಹೋಗಿ ಮಹಂತಪ್ಪನವರು ತೀರ್ಥ ತಗೊಂಡು ಬರ್ರಿ ಅಂತೇಳಿ ಗದ್ದುಗೆಯಿಂದ ತೀರ್ಥವನ್ನ ತರಿಸಿ ಸತ್ತಿರುವ ಹಾವಿನ ಮೇಲೆ ಮಹಂತ ಶಿವಯೋಗಿಗಳ ಸ್ಮರಣೆಯನ್ನ ಮಾಡಿ ತೀರ್ಥವನ್ನ ಹಾಕಿದ್ರ ಸತ್ತಿರುವ ಹಾವಿಗೆ ಜೀವ ಬಂದು ಎದ್ದು ಓಡೋದಕ್ಕೆ ಪ್ರಾರಂಭ ಮಾಡುತ್ತದೆ. ಕೇವಲ 12 ತಾಸು ಸಮಾಧಿ ಯೋಗವನ್ನ ಮಾಡಿ ತಮ್ಮ ವಿಷವನ್ನ ಇಳಿಸಿಕೊಳ್ತಾರೆ ರುದ್ರಮುನಿ ತಾತನವರು. ಅವರಂತಾರ, ಜನ ಹಾವಿಗೂ, ವಿಷವೆರೆದ ಹಾವಿಗೂ ಅಮೃತವನ್ನ ಸುರಿಸುವ ಕರುಣಾಮಯಿ ಅಂತಂದ್ರ ಅದು ರುದ್ರಮುನಿ ತಾತನವರು ಅಂತ ಹೇಳಿ. ಅಷ್ಟು ವಿರಾಗ, ವೈರಾಗ್ಯ, ಅಷ್ಟು ಪರಿಪೂರ್ಣವಾದ ಭಾವ ಅವರ ಹೃದಯದೊಳಗೆ ತುಂಬಿ ತುಳುಕುತ್ತಿತ್ತು. ಯಾವ ಮೂಲೆಯಲ್ಲಿ ಹುಡುಕಿದರೂ ಸ್ವಾರ್ಥವೇ ಇಲ್ಲ ರುದ್ರಮುನಿ ಶಿವಯೋಗಿ. ಅಂಥ ಮಹಾಶಿವಯೋಗಿಗೂ ಕೂಡ ಬೆಂಬಿಡದಂತೆ ಕಾಡುವ ಒಂದೇ ಒಂದು ನೋವು ಅಂತಂದ್ರ ಹೊಟ್ಟೆಗೆ ನೋವು. ಅವ್ರು ಹೇಳಿದ್ರಂತ, ಇದು ಸುಮ್ಮನೆ ಹೋಗೋದಲ್ಲೋ, ಇದಕ್ಕ ಬಳಗಾನೂರು ಮರಿಶಿವಯೋಗಿಗಳ ಮುಂದೆ ಹೇಳಿ ಅವರ ಸಮಾಧಾನ ಆದ್ರೆ ಮಾತ್ರ ಇದು ಹೋಗ್ತದಿಲ್ಲ ಅಂದ್ರೆ ಹೋಗಂಗಿಲ್ಲ. ಯಾಕಾಯ್ದು ಅವಂದಿದು ನೋಡ್ರಿ, ಸ್ನೇಹಿತರು ಇಬ್ಬರು. ಯಾರ್ಯಾರವ? ರುದ್ರಮುನಿ ಶಿವಯೋಗಿಗಳು ಬಳಗಾನೂರಿನ ಅಷ್ಟೊತ್ತಿಗಾಗಲೇ ಅವರ ಮಠ ಎಲ್ಲಿ ನಿರ್ಮಾಣ ಆಗಿತ್ತು ಅಂತಂದ್ರ ಮಸ್ಕಿ ಭಾಗದ ಬಳಗಾನೂರಿನಲ್ಲಿ ಗೌಡನ ಬಾವಿ ಅಂತೇನು ಬರ್ತಾವಲ್ಲವ, ಆ ಭಾಗದೊಳಗ ಅವ್ರ ಮಠ ನಿರ್ಮಾಣ ಮಾಡಿಕೊಂಡಿದ್ರು. ಕಾರ್ಯಕ್ಷೇತ್ರವನ್ನ ಆ ಹಳೆ ಕೋಟೆ ಮತ್ತು ಬಳಗಾನೂರನ್ನ ಆಯ್ಕೆ ಮಾಡಿಕೊಂಡಿದ್ರು. ಕೇಳ್ತಾರೆ, ಎಲ್ಲಿ ಸಿಗ್ತಾರೆ ಮರಿಶಿವಯೋಗಿಗಳು ಅಂತ ರುದ್ರಮುನಿ ತಾತನವರು ವಿಚಾರ ಮಾಡಿರುವ ಕಾಲಕ್ಕ ಬಳಗಾನೂರಿನೊಳಗದಾರ ಮರಿಶಿವಯೋಗಿಗಳಂದಾಗ ಗುರುಗಳು ಬಾಗೇವಾಡಿಯೊಳಗ ಎಲ್ಲ ಶಿಷ್ಯ ಸದ್ಭಕ್ತರ ಮದುವೆ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನೇರವಾಗಿ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಮಠದರ್ಶನ ಮಾಡಿ ಮಠದಿಂದ ಬಳಗಾನೂರಿಗೆ ಹೋದ್ರು. ಬಳಗಾನೂರು ಅಂತಂದ್ರೆ ಈಗೇನು ಈ ಪುರಾಣವನ್ನ ಬರೆದಿದಾರಲ್ಲ, ಶರಭಯ್ಯ ಶಾಸ್ತ್ರಿಗಳು ಸ್ವಾಮಿಗಳು, ಅವರೂರು ಬಳಗಾನೂರೇ. ಆ ಬಳಗಾನೂರೊಳಗ ಮರಿಶಿವಯೋಗಿಗಳು ಇರೋದು ತಿಳಿದು ಬಂಡಿಯೊಳಗ ರುದ್ರಮುನಿ ಶಿವಯೋಗಿಗಳು ಕೆಲವೊಂದಿಷ್ಟು ಶಿಷ್ಯರ ಜೊತೆ ಬಳಗಾನೂರು ಮರಿಶಿವಯೋಗಿಗಳನ್ನ, ಸ್ನೇಹಿತರನ್ನ ದರ್ಶನ ಮಾಡಬೇಕು ಅಂತ ಪ್ರೀತಿ ತುಂಬಿ ಮನ ತುಂಬಿ ಅಲ್ಲಿಗೆ ಹೋದ್ರು. ಶರಣರ ಬಹಳ ಚಂದ ಕೇಳ್ರಿ, ರುದ್ರಮುನಿ ತಾತನವರು ಚೀಕಲಪರಿಯೊಳಗ ಗದ್ದಿಗೆ ಆಗಬೇಕನ್ನೋದು ಕೇವಲ ಒಬ್ಬರ ಸಂಕಲ್ಪ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಸಂಕಲ್ಪದ ಗ್ರಾಮವೇ ಈ ಚೀಕಲಪರ್ವಿ ಅನ್ನೋದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಎಂಥೆಂಥ ಯೋಗಿಗಳು ಅಂದ್ರ ಭಗವಂತ ಮಹಂತ ಶಿವಯೋಗಿಗಳ ಮಾಡಿರುವ ನಿರ್ಧಾರವನ್ನ ಮೊಟ್ಟ ಮೊದಲು ರುದ್ರಮುನಿ ಶಿವಯೋಗಿಗಳಿಗೆ ಸೂಚನೆಯನ್ನ ಯಾರು ಕೊಡ್ತಾರೆ ಅಂತಂದ್ರ ಅದು ಬಳಗಾನೂರಿನ ಮರಿಶಿವಯೋಗಿಗಳು. ನೋಡ್ರಿ, ಮರಿಶಿವಯೋಗಿಗಳು ಮಠದೊಳಗಿದ್ರು. ಹಿಂಗ ಬಳಗಾನೂರ್ಲಿಂತ ರುದ್ರ ತಾತನವರು ಬರ್ತಿದ್ದಾರೆ ಅನ್ನುವ ಶಬ್ದ ಸುದ್ದಿ ಕೇಳಿದ್ರ ಸಾಕ್ಷಾತ್ ತಾಯಿಯೇ ಬಂದ ಪ್ರೇಮ ಶಿವಯೋಗಿಗಳಿಗಾಗ್ತದೆ.
ತಿರ್ಗಾಡ್ತಿದ್ರಂತೆ. ಯಾವಾಗ ಬರ್ತಾರ, ನಾನು ಯಾವಾಗ ನೋಡ್ತೇನೆ, ಯಾವಾಗ ಬರ್ತಾರ, ನಾನು ಅವ್ರನ್ನ ಯಾವಾಗ ಮಾತಾಡಿಸ್ತೇನೆ. ಎಷ್ಟೋ ದೂರದಲ್ಲಿ ಬರತಕ್ಕಂತ ರುದ್ರತಾತನವರನ್ನ ಓಡೋಡಿ ಹೋಗಿ, ಹೆತ್ತ ತಾಯಿ ಬಂದ್ರ ಮಗ ಹೆಂಗ್ ಓಡೋಗ್ತದಲ್ಲ ಹಂಗ ಓಡ್ ಹೋಗಿ ಪ್ರೀತಿಯಿಂದ ಶಿವಯೋಗಿಗಳು ಕೈ ಹಿಡಿದು ರುದ್ರತಾತನವರನ್ನ ಕರ್ಕೊಂಡು ಬಂದ್ರು. ಚಂದ ಮಾತನಾಡ್ಕೊಂತ ಕುಂತರು, ವಿಶ್ರಾಂತಿ ಮಾಡಿದರು, ಪೂಜಾ ಮುಗಿತು. ಮಾತುಕತೆಗಳಲ್ಲಿ ಹೇಳ್ತಾರ, ಮರಿತಾತ ನೀ ಬಹಳ ದೊಡ್ಡವ ಅಂತ ಅವ್ರಂತಾರ. ನಾ ಏನಪ್ಪ, ನನಗಿಂತ ದೊಡ್ಡವ ನೀ ಅಂತ ಮರಿತಾತಂತ. ಎಲ್ಲ ಮಾತುಕತೆಗಳು ಮುಗಿದಾಗ ತಾಸಾಯ್ತು, 2 ತಾಸಾಯ್ತು. ಮತ್ತೆ ದೊಡ್ಡವ್ರು ಮಾತಾಡ್ಕೊಂತ ಕುಂತಾಗ ನಮ್ದು ನಿಮ್ದಲ್ಲಿ ಏನಿರೋದಕ್ಕೆ ಸಾಧ್ಯ? ಎಲ್ಲರೂ ಹೋದ್ರು, ಮತ್ತೆ ಬಂದ್ರು, ಕುಳಿತುಕೊಂಡ್ರು. ಎಲ್ಲ ಜನ ಕುಳಿತುಕೊಂಡಿದ್ರು. ಎಲ್ಲ ವಿಚಾರಗಳನ್ನ ಮರಿತಾತನವರು ರುದ್ರತಾತನವರು ಮುಂದೆ ಹೇಳ್ತಿದ್ರು, ರುದ್ರತಾತನವರ ವಿಚಾರವನ್ನ ಮರಿತಾತನವರು ಮುಂದೆ ಹೇಳ್ತಿದ್ರು. ಹೇಳ್ತಾ 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 ಸಾಯಂಕಾಲದ ಹೊತ್ತಾಗಿತ್ತು. ಪೂಜೆ ಮುಗಿಸ್ಕೊಂಡು ಬಂದು ಮತ್ತೆ ಹೊರಗಡೆ ಕುಂತ್ಕೊಂಡ್ರು. ಎಲ್ಲ ಭಕ್ತರು ಕುಂತಾಗ ಹಾಗೆ ಬಂತು, ಅಲ್ಲೋ ಸುಮ್ಮನೆ ಒಂದು ಮಾತು ಬರಂಗಿಲ್ಲ ಅಂದ್ರೆ ನನಗೆ ಹೊಟ್ಟೆ ನೋವ ಕೊಟ್ಟು ಹೋಗಿ ಅಲ್ಲ ನೀನು, ಭಾರಿ ಅದಿ ನೀನು ಅಂತ ಅವ್ರಂದರು. ಆಯ್ತು, ಅದನ್ನ ನೀನೇ ಕಳಿಬೇಕು. ಅದು ಇರ್ಲಿ, ನಾವು ಬೆಳಗಿನ ಜಾವ ಹಾಲ್ವಿ ಮಠಕ್ಕೆ ಹೋಗ್ಬೇಕು. ಎಲ್ಲಿಗೆ? ಹಾಲ್ವಿ ಮಠಕ್ಕೆ ಹೋಗ್ಬೇಕು. ಹಾಲ್ವಿ ಮಠಕ್ಕೋ ಯಾಕೆ ಹೋಗ್ಬೇಕು ಅಂದ್ರೆ, ಈಗಾಗಲೇ ನನ್ನ ಇದ್ರೊಳಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ಯದ. ಅಂತಂದಾಗ ಅವ್ರು ಕೇಳ್ತಾರ, ಯಾಕೆ ಏರುಪೇರು, ಏನಾಗ್ಯದ? ಅವರು ಹೇಳ್ತಾರೆ, ಬುದ್ಧಿ, ಹಾಲ್ವಿಗೆ ಹೋಗಬೇಕು ಅಂತ ನಿಮ್ಮ ಸಂಕಲ್ಪ ಅದ ಖರೆ. ಹಾಲ್ವಿಗೆ ಹೋಗ್ಬೇಕಂತ ನಿಮ್ಮ ಸಂಕಲ್ಪ ಆದ ಖರೆ. ನೋಡ್ರಿದು ಸುಮ್ಮನೆ ಹೇಳಿದ್ದಲ್ಲ. ರುದ್ರತಾತನವರು ಪೀಠದ ಮೇಲೆ ಕುಳಿತುಕೊಂಡಾರ, ಮರಿತಾತನವರು ಮುಂದೆ ಕುಳಿತುಕೊಂಡಿದಾರ. ಅವರಿಗೆ ಭಜನ ಅಂತಂದ್ರ ಎಲ್ಲಿಲ್ಲದ ಪ್ರೇಮ ಅವರಿಗೆ. ಬಳಗನೂರು ಮರಿಶಿವ ಯೋಗಿಗಳು ಬಯಲುನಾಟಕವನ್ನು ಬರೆದಿದ್ದಾರೆ, ದೊಡ್ಡ ದೊಡ್ಡ ಸಾಹಿತ್ಯವನ್ನ ಬರೆದಿದ್ದಾರೆ, ಹಾಡುಗಳನ್ನ ಬರೆದಿದ್ದಾರೆ. ಎಲ್ಲ ಹಾಡುಗಳ ಜೊತೆ ಅತ್ಯಂತ ಮನದುಂಬಿದ ಹಾಡುಗಳನ್ನ ಪರಮ ವಿರಾಗಿಯಾಗಿರುವ ರುದ್ರತಾತನ ಮೇಲೆಯೂ ಕೂಡ ಅವರು ಹಾಡನ್ನ ಬರೆದಿದ್ದಾರೆ, ಬಳಗನೂರು ಮರಿಶಿವ ಯೋಗಿಗಳು. ಅವಾಗ ಸಾಯಂಕಾಲದ ಹೊತ್ತು, ಯಪ್ಪ ನೀನು ಹಾಲ್ವಿಗೆ ಹೋಗ್ತೀಯೇನು? ಹೌದು, ಹೋಗ್ಬೇಕಂತ ಮಾಡೀನಿ. ಮತ್ತ ನಾನು ನಿಮ್ಮ ಮ್ಯಾಗ ಒಂದು ಹಾಡು ಬರ್ದೀನಿ, ನನಗೆ ಹಾಡಬೇಕು ಅಂತ ಮನಸ್ಸಾಗ್ಯದ. ಏನಾಗ್ಯದ? ಒಂದು ಹಾಡು ಬರ್ದೀನಿ, ಹಾಡಬೇಕು ಅಂತ ಮನಸ್ಸಾಗ್ಯದ. ಅವಾಗ ಅವ್ರಂತಾರ, ರುದ್ರತಾತನವ್ರು, ಅಲ್ರಿ ನನ್ನ ಮ್ಯಾಗ ನೀವ್ ಯಾಕೆ ಹಾಡು ಬರದ್ರಿ? ಪರಮಾತ್ಮನ ಮ್ಯಾಗ ಹಾಡು ಬರಿಬೇಕು, ದೇವರ ಮ್ಯಾಗ ಹಾಡಬೇಕು, ಗುರುಸ್ತುತಿ ಮಾಡಬೇಕು, ಹರಸ್ತುತಿ ಮಾಡಬೇಕು ಅಂದಾಗ ಬಳಗಾನೂರಿನ ಸಾಕ್ಷಾತ್ ಶಾಂಭವಿಯ ವರಪುತ್ರರು ಹೇಳ್ತಾರ, ಈ ಭೂಮಿಯಲ್ಲಿ ನಡೆದಾಡುವ ಪರಮಾತ್ಮ ಅಂದ್ರ ಅದು ರುದ್ರತಾತನವರೇ ಅಂತ ತಿಳ್ಕೊಂಡು ನಾನು ನಿಮ್ಮ ಮೇಲೆ ಹಾಡು ಬರೆದೀನಿ, ನಾ ಹಾಡಲೇಬೇಕು. ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಭಜನ ಬಹಳ ಅದ್ಭುತ ನಡೆದಿತ್ತು. ರುದ್ರತಾತನವರು ಹಾಡನ್ನ ಕೇಳ್ತಾ 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 ಆ ಹಾಡು ಪ್ರಾರಂಭ ಆದ ಮೇಲೆ ಮರಿಶಿವಯೋಗಿಗಳು ಚೀಕಲ ಪರವಿಯ ಸೂಚನೆಯನ್ನ ಹೇಗೆ ಕೊಡ್ತಾರೆ ಅನ್ನೋದನ್ನ ಪುರಾಣದ ರೀತಿಯೊಳಗ 4 ಸಾಲುಗಳನ್ನ ಗವಾಯಿಗಳು ಓದುತ್ತಾರೆ. ಅದನ್ನ ಕೇಳ್ರಿ. ಕೇಳಿದ ನಂತರ ಮುಂದಿನ ವಿಚಾರಕ್ಕೆ ಮತ್ತೆ ಬರೋಣ. कारणात्मक ಭೂರಿತವದ್ಯೋ ಮೇರುಗಿರಿಯನು ಏರಿ. ಕಾರಣಾತ್ಮಕ ಭೂರಿತವದ್ಯೋ ಕಾರಣಾತ್ಮಕ ಭೂರಿತಪದಿಂ ಮೇರುಗಿರಿಯನು ಏರಿ ಶಿವಪಥ ಮೀರೆ.
ಭವವನು ಹೀರಿ ಸುಖಿಸುವ ಜಾರಿ ಅಮೃತ ಸಾರಿ ಸುಖಿಸುವ ಧರೆಗೆ ಚೀಕಲ ಪರ್ವಿ ಪ್ರಕಾಶ ಹರ ಶರಣೋ ಧರೆಗೆ ಚೀಕಲ ಪರ್ವಿ ಪ್ರಕಾಶ ಹರ ಶರಣೋ ಜನಗಳಿಗೆಲ್ಲ ನೆಲೆ ವಿನಾಶ ಜನಗಳಿಗೆಲ್ಲ ನೆಲೆಯೋಗಿ ಇರುವ ಕೈಲಾಸ ಕೈಲಾಸ ಶಿವ ಸಾಂಬ ಜೈ ನಮ ಪಾರ್ವತೀಪದ ಶಿವರ ಹರ ಮಹಾದೇವ. ಮಹಾಶಿವಯೋಗಿ ವರ್ಯರು ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಂತಂದ್ರ, ಹಾಡ್ತಾ 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 ಅವ್ರು ಹೇಳ್ತಾರ, ಪರಮಾತ್ಮ ರುದ್ರತಾತ ನೀನು ಎಲ್ಲಿ ಪ್ರಕಾಶಮಾನವಾಗಿ ಧರೆಯ ಭೂಕೈಲಾಸವನ್ನ ಮಾಡತೀಯ ಅಂದ್ರ ಪ್ರಕಾಶ ಈಶ ಚೀಕಲ ಪರವಿಯೇ ಭೂಕೈಲಾಸ ಅನ್ನೋದನ್ನ ಬಳಗಾನೂರು ಮರಿತಾತನವರು ತಮ್ಮ ಹಾಡಿನೊಳಗ ರುದ್ರಮುನಿ ತಾತನವರಿಗೆ ಸೂಚನೆ ಕೊಟ್ಟರು. ಹಾಡ ಮಂಗಲ ಆಯ್ತು ನೋಡ್ರಿ. ವಿಚಿತ್ರ ಹೆಂಗದ, ಮಂಗಲ ಆದ ಮೇಲೆ ರುದ್ರತಾತನವರು ಹೃದಯದೊಳಗ ಒಂದು ವಿಚಾರ ಹುಟ್ಟುಕೊಂತಲ್ಲ, ಚೀಕಲ ಪರವಿಯ ವಾಸ ಅಂತ ಹಾಡಿದ್ನಲ್ಲ ಮರಿತಾತ. ಯಾಕಂದ್ರೆ ಸುಮ್ಮನೆ ಸಾಮಾನ್ಯ ಹಾಡಿರೋರಲ್ಲ, ಚೀಕಲ ಪರವಿಯ ವಾಸ ಪ್ರಕಾಶ ಅಂತ ಯಾಕೆ ಹಾಡ್ದ? ಚೀಕಲ ಪರವಿಗೂ ಪ್ರಕಾಶ ಅನ್ನೋ ಶಬ್ದಕ್ಕೂ ಹೆಂಗ್ ಇದು ವ್ಯತ್ಯಾಸ? ಅದು ಏನಾರ ಇರ್ಲಿ, ನಾನು ನನ್ನ ಗುರುಸ್ಥಾನವನ್ನು ಮುಟ್ಟಬೇಕು ಅಂತ ತೀರ್ಮಾನ ಮಾಡಿಕೊಂಡು ರಾತ್ರಿ ಅವ್ರು ಹೇಳ್ತಾರೆ, ನೋಡ್ರಪ್ಪ ನಾನು ಬೆಳಿಗ್ಗೆ ನಾನು ಹಾಲಿಗೆ ಹೋಗ್ತೇನೆ. ಮರುಶಿವಗಳಂದ್ರೆ ಆಯ್ತು ನೀವು ಹೋಗ್ರಿ, ಭಗವಂತ ಕರ್ಕೊಂಡು ಹೋದ್ರು ಹೋಗ್ರಿ. ಇನ್ನೇನು ಮಲಗಬೇಕು ಅನ್ನೋದ್ರೊಳಗ ಗೂಗೆ ಬಾಳ ಭಕ್ತರು ಬಂದು ಭಿನ್ನಹ ಕೊಡ್ತಾರೆ ರುದ್ರತಾತ್ನವರಿಗೆ. ಒಂದು ವಿಶೇಷ ಏನಂದ್ರ 4-5 ವರ್ಷ ಆದ್ರೆ ಅವ್ರ ಊರಿಗೆ ಹೋಗೋದಕ್ಕಾಗಿರೋದಿಲ್ಲ. ಬುದ್ಧಿ ನೀವು ಬರ್ಲೇಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡ್ರು. ಆಯ್ತು, ಮತ್ತ ನಾಳೆ ಬೆಳಗಿನ ಜಾವ ನಾನು ಗೂಗೆ ಬಾಳಿಗೆ ಬರ್ತೀನಿ ಅಂದಾಗ ಏಕಾಏಕಿ ಒಂದು ಭಿನ್ನಹ ಬರ್ತದೆ. ಏನು ಅಂತಂದ್ರ ಕವಿತಾಳ ವಿರಕ್ತ ಮಠದೊಳಗ ಆ ಮಹಾರುದ್ರ ಯೋಗಿಯ ಅಮೃತ ವಾಣಿಯಿಂದಲೇ ಶಿವಾನುಭವ ನಡಿಬೇಕು ಅನ್ನೋದು ಒಂದು ಸಂಕಲ್ಪವನ್ನು ಗುರುಗಳು ತಂದು ಮುಂದಿಡ್ತಾರೆ. ಅವರು ವಿಚಾರ ಮಾಡಿದ್ರು, ಹಾಲ್ವಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ನೋಡ್ರಿ ಮರಿತಾತ್ನವ್ರಿಗೆ ಎಷ್ಟು ಜ್ಞಾನ ಅದ. ಇದು ಸಾಮಾನ್ಯನ ಶಬ್ದ? ಇದು ಸುಮ್ಮನೆ ಹಾಡು ಬರೆಯೋದು, ಪುರಾಣ ಬರಿತೀವಿ, ಇದೆಲ್ಲ ಇರ್ಲಿ. ಆದ್ರೆ ಜಗತ್ತಿನ ಒಬ್ಬ ಮಹಾಯೋಗಿ ಇರುವನ್ನ ಒಬ್ಬ ಮಹಾಯೋಗಿ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಗ್ರಂಥದಿಂದ ನಾವು ನೋಡುತ್ತೇವೆ. ಬೆಳಕು ಹರಿತು ಮರುಶಿವಯೋಗಿಗಳು ಪ್ರೀತಿಯಿಂದ ಸ್ನೇಹಿತ, ಗುರು, ದೈವ ಅಂತ ಪೂಜೆ ಮಾಡ್ತಿದ್ರು. ರುದ್ರತಾತ್ನವರನ್ನ ನಮಸ್ಕಾರ ಮಾಡಿ ಪ್ರೀತಿಯಿಂದ ಬೀಳ್ಕೊಡ್ತಾರೆ ರುದ್ರಮುನಿ ಶಿವಯೋಗಿಗಳಿಗೆ. ನೇರವಾಗಿ ಕವಿತಾಳ ಮಠಕ್ಕೆ ಬಂದು ಆವತ್ತಿನ ದಿನ ಅಲ್ಲಿ ಶಿವಾನುಭವವನ್ನ ಮುಗಿಸಿ ಮಾರನೆಯ ದಿನ ಗೂಗೆ ಬಾಳಿಗೆ ಹೋಗ್ತಾರೆ. ಗೂಗೆ ಬಾಳದೊಳಗಿರ್ತಕ್ಕಂಥ 100 ಭಕ್ತರ ಮನೆಯೊಳಗ ಪಾದ ಪೂಜೆ ಮುಗಿಸ್ಕೊಂಡು ಎಲ್ಲರಿಗೂ ಕೂಡ ಆಶೀರ್ವಾದ, ಆಶೀರ್ವಚನ, ಉಪದೇಶಾಮೃತವನ್ನ ನೀಡಿ ಅವರವರ ಕಷ್ಟಗಳನ್ನ ಎಲ್ಲ ಪರಿಹಾರ ಮಾಡಿದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಗುರುಗಳಿಗೆ. ಮತ್ತೆ ವಯಸ್ಸಾದಾಗ ಇರೋದೇ ಅಲ್ಲ, ಅದು ಯಾರಿಗೂ ಬಿಡುವುದಿಲ್ಲ. ಅದು ಏನವ, ಇದು ಯಾವ ಮಾಸ? ಇದು ಯಾವ ಮಾಸ? ಇದು ಶ್ರಾವಣನೇನು? ಇನ್ನು ಆಷಾಢ ಯಾವುದು? ನಾನೇ ಗಾಬರಾದ. ಮತ್ತೆ ಆಷಾಢ ಮಾಸ, ಅವಾಗ ಆಷಾಢ ಮಾಸ ಪ್ರಾರಂಭ ಆಗಬೇಕು. ಗೂಗೆ ಬಾಳದೊಳಗ ತೀರ್ಮಾನ ಮಾಡ್ತಾರ. ಏನು ತೀರ್ಮಾನ ಅಂತಂದ್ರ, ಅವ್ರಿಗೇನು ತಿಳಿತದೋ ಏನಿಲ್ಲೋ ಗೊತ್ತಿಲ್ಲ, ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಅನುಷ್ಠಾನ ಮಾಡಬೇಕು, ಅದು ಸಾಮಾನ್ಯ ಅನುಷ್ಠಾನ ಅಲ್ಲ, ಕಠೋರವಾಗಿರ್ತಕ್ಕಂಥ ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ಅವರಿಗೆ ನೆನಪಿಗೆ ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರ ಮಾನವಿಯೊಳಗಿರ್ತಕ್ಕಂತಹ ಬೆಟ್ಟ.
ನೋಡಿರೇನ್ರಿ? ಅದಕ್ಕೆ ಯಾವ ಬೆಟ್ಟ ಅಂತಿರವ? ಮಲ್ಲಯ್ಯನ ಬೆಟ್ಟ, ಮಲ್ಲಿಕಾರ. ಗುರುಗಳು ಹೋದ ವರ್ಷ ಹಚ್ಚ ವರ್ಷ ಎಲ್ಲ ಪಾದಯಾತ್ರೆ ಮಾಡಿದ್ರು. ತಮಗೆ 3 ವರ್ಷ ಪಾದಯಾತ್ರೆ ಮಾಡಿ ಹೋಗಿದ್ರೇನ ನೀವು? ನೀವು ಹೋಗಿದ್ರಲ್ಲ ನೋಡ್ರಿ, ಅಷ್ಟು ಒಳ್ಳೆಯರದಿರಿ. ನಾವು ಬೆಟ್ಟಕ್ಕೆ ಹೋಗೋದು ಯಾಕ? ಕೋತಿ ಕಲ್ಲೋಗ್ಯಾಕ? ಗಂಡ ಹೆಂಡತಿ ಮಕ್ಕಳು ಎಲ್ಲ ಬುತ್ತಿ ಕಟ್ಕೊಂಡು ಚಂದ ಕಟ್ಕೊಳೋದು, ಆ ಕಡೆ ಈ ಕಡೆ ಆಟ ಆಡಿ ಒಂದೊಂದು ಸೇರುಂಡು ಬಂದ್ಬಿಡೋದು ಕೆಳಗ. ನೋಡ್ರಿ, ಈಗಲೇ ಅಷ್ಟು ಕಠೋರವಾದ ಬೆಟ್ಟ ಅದು. ಮತ್ತಿನ್ನು ಅವಾಗ ರುದ್ರತಾತನವರು ಇದ್ದಾಗ ಹೆಂಗಿರ್ಬೋದು? ಅಲ್ಲಿ ಒಂದು ಗುಹೆ, ಒಂದು ಗುಡಿ ತರ ಇದೆ, ನೋಡಿದರೆ ನೀವೆಲ್ಲರೂ. ಒಂದು ಬಾವಿ ಇದೆ. ಅದಕ್ಕೇನು ಹಾಲು ಬಾವಿ ಅಂತೀರಿ? ಹಾಲು ಬಾವಿ ಅಂತ ಯಾಕಂದ್ರೆ ನೀರು ಚಲೋ ಹಾಲು ಇದ್ದಂಗೆ ಇರೋದಕ್ಕೆ. ಹಾಲ್ ಅಂದ್ರೆ ಈ ಹಾಲಲ್ಲ, ಎಳೆನೀರಿಗೂ ಹಾಲ್ ಅಂತಾರ. ಅವರು ಆ ಬೆಟ್ಟವನ್ನ ಆಯ್ಕೆ ಮಾಡಿಕೊಂಡು 21 ದಿನಗಳ ಕಾಲ ಕಠೋರವಾದ ಅನುಷ್ಠಾನ ಅಲ್ಲ, ತಪಸ್ಸನ್ನೇ ಆಚರಣೆ ಮಾಡ್ತಾರೆ ರುದ್ರತಾತನವರು. ಶರಣರೇ, ರುದ್ರತಾತನವರು ಚೀಕಲಪರುವಿಗೆ ಬರ್ಬೇಕಾದ್ರೆ ಯಾವುದೋ ಭಕ್ತರ ಮನೆ ನಿಂತನೋ ಯಾವುದರಿಂತನೋ ಬಂದವರಲ್ಲ. ಅವರಿಗೆ ಚೀಕಲಪರುವಿಗೆ ಬರುವ ಸತ್ಯ ಸಂಕಲ್ಪ ಸಿದ್ಧಿಯಾಗಿದ್ದು ತಾವು ತಪೋ ಅನುಷ್ಠಾನವನ್ನ ಮಾಡುವ ಕಾಲಕ್ಕ 21 ದಿನಗಳ ಕಾಲ ಅನ್ನ ಆಹಾರ ನೀರು ಏನೂ ಇಲ್ಲದ ಮಾನವೀಯ ಬೆಟ್ಟದೊಳಗ ಆರೋಗ್ಯದಲ್ಲಿ ಏರುಪೇರಿದ್ರು ಕೂಡ ರುದ್ರತಾತನವರು ಅನುಷ್ಠಾನ ಮಾಡಿದರು. ನೋಡ್ರಿ, ಹಾಲ್ವಿ ಮಠ ಎಲ್ಲಿ? ಅಲ್ಲಿ ಅವರಿಗೆ ಹಾಲು ಕೊಡೋರು ಯಾರು? ಹಣ್ಣು ಕೊಡೋರು ಯಾರು? ಬೆಟ್ಟ ಹತ್ಕೊಂಡು ಹೋಗೋರು ಯಾರು? ಆಷಾಢ ಮಾಸ ಪ್ರಾರಂಭ. 21 ದಿನಗಳ ಕಾಲ ಅನುಷ್ಠಾನವನ್ನು ಮುಗಿಸಿ ಬಹಳ ಅದ್ಭುತವಾಗಿರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ಗುರುವಿನ ಪುಣ್ಯ ಚರಣಕ್ಕೆ ನಮಸ್ಕಾರ ಮಾಡಿಕೊಂಡು ಅನುಷ್ಠಾನ ಮುಗಿಸಿ ಹೊರಗಡೆ ರುದ್ರತಾತ ಬಂದ್ರ ಜಗತ್ತಿನ ಜನರಿಗೆ ರುದ್ರತಾತ ಹೆಂಗ ಕಾಣ್ತಾ ಇದ್ದ ಅಂದ್ರ ಸಾಕ್ಷಾತ್ ವೀರಭದ್ರನೇ ರುದ್ರನಾಗಿ ಧರೆಗೆ ಬಂದಿದ್ದಾನೇನೋ ಅನ್ನುವ ಭಾಸ ಪ್ರತಿಯೊಬ್ಬ ಭಕ್ತರ ಹೃದಯದಲ್ಲಿ ಆಗುತ್ತಿತ್ತು. ಬೇಡಿದವರಿಗೆ ಬೇಡಿದ್ದನ್ನ ದಯಪಾಲಿಸಿ ಆ ಮಲ್ಲಯ್ಯನ ಬೆಟ್ಟದ ಮೇಲೆ ಅನುಷ್ಠಾನವನ್ನ ಮುಗಿಸಿ ಆ ಪರಮ ವಿರಾಗಿ ರುದ್ರತಾತ ನೇರವಾಗಿ ಬಂದಿರತಕ್ಕಂತಹ ಪುಣ್ಯ ಗ್ರಾಮವೇ ಯಾವುದು ಅಂತಂದ್ರ ನಾವು ನೀವುಗಳು ಕುಳಿತಿರ್ತಕ್ಕಂತಹ ಈ ಚೀಕಲಪರುವಿಯ ಗ್ರಾಮಕ್ಕೆ. ಯಾವುದಕ್ರಿ? ಅನುಷ್ಠಾನ ಮಾಡಿ ಬಂದಾರ ಅವ್ರು, ಸುಮ್ಮನೆ ಏನ್ ಇಲ್ಲಿಗೆ ಬಂದಿಲ್ಲಲ್ಲ. ಅವರು ಚೀಕಲಪರುವಿಗೆ ಯಾಕೆ ಬಂದ್ರು ಅಂತಂದ್ರೆ ಭಿಕ್ಷಾಕ್ ಬಂದವರಲ್ಲ, ಹಾಲ್ವಿ ಶ್ರೀಮಠಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಚೀಕಲಪರುವಿಗೆ ಬಂದ್ರವ್ರು. ಹಿಂಗ್ ಹೊಳಿ ದಾಟಿದ್ರ ಹಾಲ್ವಿ ಅದ. ಅಷ್ಟೊತ್ತಿಗಾಗಲೇ ಈ ಭಾಗದೊಳಗ ಮತ್ತ ಅವರಿಗೆ ಶಿಷ್ಯರು ಅಂತಂದ್ರ ಬಹಳಷ್ಟು ಜನ ಇದ್ದವರು. ಅದರ ಜೊತೆಗೆ ರುದ್ರಗೌಡರು. ಅವ್ರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಮೂಲ ಕಾರಣ ಏನು ಅಂತಂದ್ರ ಆ ಬೆಟ್ಟದಿಂದ ತಪೋ ಅನುಷ್ಠಾನವನ್ನ ಮುಗಿಸಿ ಬಂದಾಗ ದೇಹ ಆರೋಗ್ಯ ಸ್ವಲ್ಪ ಅಸ್ತವ್ಯಸ್ತವಾದ ಕಾರಣ ಒಂದಿಷ್ಟು ಜನ ಬುದ್ಧಿ ನೀವು ವಿಶ್ರಾಂತಿ ಮಾಡಲೇಬೇಕು ಅಂದ್ರೂ ಕೂಡ ಇಲ್ಲ, ನಾನು ಹಾಲಿವಿಗೆ ಹೋಗಬೇಕು ಅಂತಾರ ಅವರಪ್ಪ. ವಾಗ ವಿಚಾರ ಮಾಡಿದ್ರು. ಅವರು ಉಳ್ಕೊಳ್ಳೋದಕ್ಕೆ ಕಾರಣವೇ ಅವರು ಪೂಜಾ ಸಮಯ ಆಯ್ತು. ಮಧ್ಯಾಹ್ನದ ಪೂಜಾ ಸಮಯ ಆದಾಗ ಅವರಿಗೆ ನೆನಪಾಗಿರತಕ್ಕಂತಹ ಪುಣ್ಯ ಗೃಹ ಅಂತಂದ್ರ ಅದು ರುದ್ರಗೌಡರ ಮನೆ. ಯಾವ್ದ್ರಿ? ರುದ್ರಗೌಡ್ರು, ಮಹಾರುದ್ರಗೌಡ್ರು ಅಂತ ಕರಿತೀರಿ. ಅವರ ಪ್ರೀತಿಯ ಭೆಟ್ಟಿ ಗುರುಗಳಿಗಾಗ್ತದ. ಗುರುಗಳನ್ನ ಪ್ರೀತಿಯಿಂದ ಮನೆಗಡೆ ಕರೀತಾರೆ. ಬುದ್ಧಿ ವಿಶ್ರಾಂತಿ ಮಾಡ್ರಿ, ನೋಡ್ರಿ ದೇಹ ಹೆಂಗಾಗ್ಯದ. 21 ದಿನ ವಿಚಾರ ಮಾಡ್ರ ತಾಯಿ. ಅನ್ನ ಇಲ್ಲ, ನೀರಿಲ್ಲ, ಊಟ ಇಲ್ಲ. ಅದು ಸಾಮಾನ್ಯವಾದ ವಯಸ್ಸಲ್ಲ. ಮತ್ 21 ದಿನಗಳ ಕಾಲ ಬೆಟ್ಟದೊಳಗೆ ಅನುಷ್ಠಾನ ಮಾಡಿದಾರ. ಅಷ್ಟೆಲ್ಲ ಕಷ್ಟಪಟ್ಟು ಮಹಾಶಿವಯೋಗಿ ಈ ಶ್ರೀ ಪುಣ್ಯಪುರಕ್ಕೆ ಬಂದಾಗ ರುದ್ರಗೌಡರ ಮನೆಯೊಳಗೆ ಬಂದು ಮಧ್ಯಾಹ್ನದ ಪೂಜೆ ಆದ್ರೆ ಮುಗಿಸ್ಕೊಂಡು ಹೋಗ್ರಿ ಬುದ್ಧಿ ಅಂದಾಗ ಅವರ ಮನೆಯನ್ನು ಪ್ರವೇಶ ಮಾಡಿ ವಿಶ್ರಾಂತಿ ಮಾಡಿದರು ಗುರುಗಳು. ಒಂದು ದೊಡ್ಡ ವಿಚಿತ್ರ ಏನಂದ್ರ, ಯಾವಾಗ ಗೌಡ್ರ ಮನೆಗೆ ಹೋಗ್ತಾರಲ್ಲ ಧಾರಾಕಾರವಾದ ಮಳೆ ಪ್ರಾರಂಭ ಆಗ್ತದ. ಪೂಜಾ ಮುಗಿಸ್ಕೊಂಡ್ರು, ವಿಶ್ರಾಂತಿ ಮಾಡಿದ್ರು, ಸಾಯಂಕಾಲ ಹೊರಗಡೆ ಬಂದು ಹಾಲಿವಿಗೆ ಹೋಗ್ಬೇಕಂತ ನೋಡ್ತಾರ. ಮಳೆ ಒಂದು ಹೆಜ್ಜೆ ಇಡೋಕು ಕೂಡ ಬಿಡ್ತಾ ಇಲ್ಲ. ಹೋಗ್ಬೇಕಂತಾರ ಬಿಡ್ತಾ ಇಲ್ಲ, ಹೋಗ್ಬೇಕಂತಾರ ಬಿಡ್ತಾ ಇಲ್ಲ. ಒಂದಿಷ್ಟು ವಿಚಾರ ಮಾಡಿದ್ರು, ಇವತ್ತಿದ್ದ ನಾಳೆಗೆ ಹೋದ್ರ ಆತ ಬಿಡು.
ಇವತ್ತಿದ್ದು ನಾಳೆಗೆ ಹೋದ್ರ ಆತು ಬಿಡು. ನೋಡ್ರದು ಅವನು ಮ್ಯಾಗೊಬ್ಬವನ್ ಅದಾನಲ್ಲ, ಅದಾನೋ ಇಲ್ಲ, ಅವನು ಅದಕ್ಕೆ ಹೇಳ್ತಾರಲ್ಲ, ಅಂಜಿದರಾಗದು, ಅಳುಕಿದರಾಗದು, ವಜ್ರ ಪಂಜರದ ಲಿಕ್ಕಿದರಾಗದು, ತಪ್ಪುವುದೇನಯ್ಯಲ್ಲ ಲಾಟ ಲಿಖಿತ. ಇದು ಯಾರ ಸಂಕಲ್ಪ ಅಂದ್ರೆ ಮಹಂತೇಶನ ಸಂಕಲ್ಪ, ಪರಮಾತ್ಮನ ಸಂಕಲ್ಪ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚೀಕಲ ಪರವಿಯ ಪುಣ್ಯ ಮಣ್ಣಿನ ಶಿವಯೋಗದ ಪುಣ್ಯ ಅಂತ ಮಹಾಯೋಗಿಯನ್ನ ಈ ಗ್ರಾಮದಲ್ಲಿ ಉಳಿಸಿಕೊಳ್ಳುತ್ತಾರೆ. ಎಲ್ಲ ಜನಗಳು ಬರೋದು, ದರ್ಶನ ಮಾಡೋದು ನಾನಾ ಭಾಗದಿಂದ. ಯಾಕಂದ್ರೆ ಅನುಷ್ಠಾನ ಮಾಡಿ ಬಂದಾರ ಗುರುಗಳು ಅಂದಾಗ ಎಲ್ಲರೂ ದರ್ಶನ ಮಾಡೋರೇ ಅಲ್ಲ. ಅನುಷ್ಠಾನ ಮಾಡಿದ ಪುಣ್ಯಾತ್ಮನನ್ನ ನಾವು ದರ್ಶನ ಮಾಡಬೇಕು ಅಂದಾಗ ಅನುಷ್ಠಾನದ ಮೂರ್ತಿಯೇ ಈ ಪುಣ್ಯ ಗ್ರಾಮಕ್ಕೆ ಬಂದು ಕುಳಿತುಕೊಂಡು ಬಿಟ್ಟಾದ. ಒಂದಿಷ್ಟು ದಿನಗಳು ಕಳೆದವು. ಒಂದು ವಿಶೇಷಣ, ಅವ್ರು ಹೊರಗೆ ಹೆಜ್ಜೆ ಇಡಬೇಕಂತಾರ, ಮಳಿ ಬರ್ತದ. ರುದ್ರಗೌಡ್ರು, ಏಪ ಮಳಿ ಬರಕತ್ತದ ಬೇಡ, ಮಳಿ ಬರಕತ್ತದ ಬೇಡ. ಅವ್ರಿಗೆ ಅವಾಗ ಏನ್ ನೆನಪಾತ ಅಂದ್ರೆ ಮರಿ ಶಿವಯೋಗಿಗಳ ಹಾಡ ನೆನಪಾತು. ಏನೋ ಮಾಡ್ಯಾರ ಇವರು ಶಿವಯೋಗಿಗಳು, ಆ ಸೂಚನೆ ಕೊಟ್ಟೆ ಕಳಿಸ್ಯಾರ. ಆದ್ರೂ ಇರಲಿ, ಶಿವ ಸಂಕಲ್ಪ ಹೆಂಗದ ನೋಡೋಣ ಅಂತ ವಿಚಾರ ಮಾಡಿಕೊಂಡು ಒಂದು ದಿನ ಬೆಳಗಿನ ಜಾವ ಏಕಾಏಕಿ ತಯಾರಾಗೇ ಬಿಡ್ತಾರ ಅಜ್ಜವ್ರು. ಬಹಳ ಅವಸರದ ಮೇಲೆ ತಯಾರಾಗ್ತಾರ. ಒಂದಿಷ್ಟು ಗೌಡ್ರಿಗೆ ತಿಳಿತದ, ಇಲ್ಲ ಇವರು ಹೋಗಬೇಕಂತ ತೀರ್ಮಾನ ಮಾಡಿ ಬಿಟ್ಟಿದ್ದಂಗ ಅದಾರ ಅಂತ ಹೇಳಿ ಬಂಡಿನೂ ಕೂಡ ಕಟ್ಟಿ ತಯಾರು ಮಾಡಿ ನಿಲ್ಲಿಸಿರುತ್ತಾರೆ. ಗುರುಗಳು ಬಂಡಿಯೊಳಗೆ ಹತ್ತಿದ್ರು. ಇಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಅದ, ಒಂದು ಶಾಲೆ ಇತ್ತು, ಸಾಲಿ ಮಠದ ಮದಲಾಪುರದ ಯಾರ್ರೀ ನೆಂಬೆಯ್ಯನವರು ಅಂತ ಹೇಳಿ, ಮದಲಾಪುರದ ನೆಂಬೆಯ್ಯನವರು ಅಂತ ಹೇಳಿ ಇಲ್ಲೊಂದು ಸುಮ್ಮನೆ ಒಂದು ಗುಡಿಸಲು ತರ ಹಾಕೊಂಡು ಒಂದು ಶಾಲೆ ಮಾಡ್ಕೊಂಡು ಇದ್ದವರು. ಅವರು ಮನಿ ಬಿಟ್ಟು ಬಂಡಿ ಏರಿ ಇಲ್ಲಿಗೆ ಬಂದಿರಬೇಕು. ಹೊಳಿ ಹೆಂಗಾಗ್ತದಂದ್ರ ಆ ಕಡೆ ದಂಡಿಗೆ ತುಂಬಿದ ಹೊಳಿ ಈ ಕಡೆ ದಂಡಿ ತನ ಏಕವಾಗಿ ಸಮುದ್ರ ರೀತಿಯೊಳಗೆ ಕಾಣುತ್ತದ. ಅವಾಗ ಗೌಡ್ರಂತ್ರಪ್ಪ, ನಾ ನಿಮ್ಮನ್ನು ಕಳ್ಸಂಗಿಲ್ ಬಿಡು, ಈ ಹೊಳೆ ಆಗಕ್ ಸಾಧ್ಯನೇ ಇಲ್ಲ ಹೋಗಕ್ಕ. ಮತ್ತ ಘೋರವಾದ ಮಳೆ, ಸಾಮಾನ್ಯ ಮಳೆ ಅಲ್ಲ. ಎಂಥ ಮಳೆ ಅಂತಂದ್ರ ಅನವರತವಾಗಿ ಒಂದು ಕ್ಷಣವೂ ಕೂಡ ಬಿಡದೆ ಮಳೆ ಸುರಿತದ. ಅವರು ನೇರವಾಗಿ ಅಂಥ ಘೋರ ಮಳೆಯೊಳಗೆ ಇಳಿದಿದ್ದು ಎಲ್ಲಿ ಅಂತಂದ್ರ ಆ ಶಾಲೆಯೊಳಗ. ನೋಡಿದ್ರು, ನೆಂಬೆಯ್ಯನವರು ಅಂತಂದ್ರ ಅವರ ತಂದೆ ಬಸಮ್ಮ ಮತ್ತು ಬಸಯ್ಯನವರ ಮಗ ಆತ. ನಿಮಗೆ ಅವ್ರ ಬಗ್ಗೆನೂ ಕೂಡ ಗೊತ್ತದ. ಒಳ್ಳೆ ಜಂಗಮ ಕುಟುಂಬದ ಒಳ್ಳೆ ಆಚಾರವಂತರು, ವಿಚಾರವಂತರು. ಹೆಚ್ಚಾಗಿ ಇಡೀ ತಮ್ಮ ಬದುಕನ್ನ ರುದ್ರತಾತನ ಸೇವೆಗೆ ಅಂತ ಮುಡುಪಿಟ್ಟವರು. ಅವರು ಕಥೆಯೊಳಗೆ ಬಹಳ ಬರ್ತ. ಅವರು ಕೂಡ ಈ ಹೊಳೆಯನ್ನ ಕಂಬಳಿ ಹಾಕಿ ದಾಟುತ್ತಾರೆ. ರುದ್ರಮುನಿ ತಾತನವರ ಮಹಂತ ಶಿವಯೋಗಿಗಳ ಪುಣ್ಯದ ವರ ಕೃಪಾಶೀರ್ವಾದದಿಂದ ಅವರು ಜನ್ಮ ತಾಳದವರು. ಬಂದು ಆ ಶಾಲೆಯನ್ನ, ಈ ಹೊಲವನ್ನು ಎಲ್ಲ ನೋಡಿಕೊಂಡು ಒಂದಿಷ್ಟು ಅವರ ದರ್ಶನ ಮಾಡಿಕೊಂಡ್ರು. ಯಾರು ನೆಂಬೆಯ್ಯನವರು. ಎಲ್ಲ ಮಾತುಕತೆಗಳು ಮುಗಿದವು. ಸ್ವಲ್ಪ ಇರ್ಲಿ ಅಂತ ಮತ್ತೆ ಗೌಡ್ರ ಮನೆಗೆ ಹೋಗಿ ಮಲಗಿದಾಗ ಸ್ವಪ್ನದೊಳಗ ಪರಮಾತ್ಮನ ಆಗಮನ ಆಗ್ತದೆ. ಯಾರಿಗೆ? ರುದ್ರತಾತನವರಿಗೆ. ನೋಡ್ರಿ, ಪರಮಾತ್ಮನ ಇದು ಶಿವ ಸಂಕಲ್ಪ. ಇದು ನಾವು ನೀವು ಕುಂತೀವಲ್ಲ, ನರ ಸಂಕಲ್ಪ ಅಲ್ಲ, ಹರ ಸಂಕಲ್ಪ. ಸ್ವಪ್ನದೊಳಗ ರುದ್ರ ಶಿವಯೋಗಿಗಳಿಗೆ ಬಂದು ಹೇಳ್ತಾರ, ಯೋಗಿಗಳೇ, ನೀವು ಇದೇ ಜಾಗದೊಳಗ ಉಳಿಬೇಕು. ನೀವೇನು ಮಹಾರುದ್ರಗೌಡ್ರ ಮನೆಯೊಳಗದಿರಲ್ಲ. ಇವತ್ತು ಏನು ನೀವು ಪ್ರೀತಿಯಿಂದ ಪಾದಾರ್ಪಣೆ ಮಾಡಿ ನಿಮ್ಮ ಮನಸ್ಸಿಗೆ ಬಹಳ ಹಿತವನ್ನ ತಂದ ಜಾಗ ಅದು ರುದ್ರಗೌಡ್ರದೇ. ಅವ್ರು ಕೊಡ್ತಾರ, ನೀವು ಚಿಂತೆ ಮಾಡಿ. ನೋಡ್ರಿ, ಶಿವ ಹೇಳ್ತಾನ, ಅವ್ರು ಕೊಡ್ತಾರ, ನೀವು ಒಂದು ಮಾತು ಕೇಳ್ರಿ. ದೇವ್ರು ಹೇಳ್ತಾನಂತ, ಅವ್ರಿಗೆ ಕೇಳ್ರಿ, ಕೊಡ್ತಾರ ಅವ್ರು. ನೀವು ಚಿಂತೆ ಮಾಡಬೇಡ್ರಿ. ಇವತ್ತು ಈ ಚೀಕಲ ಪರವಿಯ ಆ ಕಡೆ ದಂಡಿಗೆ ಮಹಂತ ಶಿವಯೋಗಿ ಅದಾನ, ಈ ಕಡೆ ದಂಡಿಗೆ ನೀವು ಇಲ್ಲೇ ಇದ್ದು ನಿಮ್ಮ ಯೋಗ ಸ್ಥಾನ, ಪುಣ್ಯ ಸ್ಥಾನ, ಶಿವಸ್ಥಾನ, ಚೀಕಲ ಪರವಿ ಆಗಲಿ, ಈ ಮಠಗಳೆರಡು ಇಡೀ ನಾಡನ್ನ ಬೆಳಗತಕ್ಕಂತಹ ಎರಡು ಕಣ್ಣುಗಳಾಗಬೇಕು ಅನ್ನೋದೇ ನಮ್ಮ ಸಂಕಲ್ಪ. ಆ ಕಡೆ ಮಹಂತ ಶಿವಯೋಗಿಗಳ ಮಠ ಅದ, ನಿನ್ನ ಗುರುವಿನ ಮಠ ಅದ. ಈ ಕಡೆ ಶಿಷ್ಯ, ನೀನೂ ಗುರು, ಅವರೂ ಗುರು, ಇಬ್ಬರು ಗುರು ಕೂಡಿ ನರರ ಉದ್ಧಾರಕ್ಕಾಗಿ ಎರಡು ಪೀಠಗಳು. ಗಂಗೆಯ ಮಧ್ಯೆ ಶಿವಯೋಗದ ಗಂಗೆಯನ್ನ, ಜ್ಞಾನದ ಗಂಗೆಯನ್ನ, ಸಂಸ್ಕಾರದ ಗಂಗೆಯನ್ನ ನೀವುಗಳು ಜಗತ್ತಿಗೆ ಕೊಡಬೇಕು. ಇದು ಪರಮಾತ್ಮನ ಇಚ್ಛೆ ಅದ ಅಂತ ರುದ್ರತಾತನವರಿಗೆ ಹೇಳ್ತಾರೆ.
ಆದ್ರೆ ರುದ್ರತಾತ್ನವ್ರ ಅವ್ರಿಗೆಷ್ಟು ಜ್ಞಾನ ಬಲಿತಿರ್ಬೇಕು, ವೈರಾಗ್ಯ ಇರಬೇಕು. ಯಪ್ಪ ಮತ್ತ ನಾನು ಕೇಳ್ಬೇಕು ಅನ್ನೋದನ್ನ ಹೊಲ ಅಂದ್ರ ಅವ್ರು. ನಾವು ಕೇಳ ಕೊಡ್ತಾರಂದ್ರೆ ಬೆಳಕ್ ಕರೆದ್ರೆ ಕೇಳ್ಬಿಡ್ತೀವಲ್ಲ, ಅವ್ರಂತಾರ ಕೇಳ್ಬೇಕು. ನೋಡೋಣ ಹೇಳಪ್ಪ. ನಮಸ್ಕಾರ ಮಾಡಿದ್ರು, ತಾಯಿ ಬೆಳಕ್ ಹರಿತು. ಅವ್ರೇನು ಕೇಳಲಿಲ್ಲ ಬಾಯಿ ಬಿಟ್ಟು. ಯಾರು? ರುದ್ರತಾತ್ನವ್ರು ಕೇಳಲಿಲ್ಲ. ಅವ್ರ ತಲೆಯಾಗ ಅವಾಗಲೂ ಕೂಡ ನೋಡೋಣ ತಡಿ ಮತ್ತೆ ಸ್ವಲ್ಪ, ಯಾಕಂದ್ರೆ ಅವ್ರು ಬಹಳ ಪ್ರೇಮ ಅಂದ್ರೆ ಮಹಂತ ಶಿವಯೋಗಿಗಳಲ್ಲ, ತಾಯಿ ಅಲ್ಲ. ನೋಡೋಣ ತಡಿ ಅಂತಂದಾಗ ಅದೇ ಮತ್ತೆ ಮಳೆ ಆರೋಗ್ಯದಲ್ಲಿ ಬಹಳ ಹೆಚ್ಚು ಕಡಿಮೆ ಆಗ್ತದ. ಆವಾಗ ಚೀಕಲಪರವಿಯ ಭಕ್ತರನ್ನ ಕರೀತಾರೆ. ಚಿಕ್ಕಲಪರವಿಯ ಸದ್ಭಕ್ತ ಅವರ ಜೊತೆಗೆ ಸದಾವಕಾಲ ಸೇವಕ್ಕಿದ್ದವರು ಯಾರು ಅಂತಂದ್ರೆ ನೆಂಬೆಯನವರು, ಮೊದಲಾಪುರದವರು. ಸಾಲಿ ಮಠ ಅಂದ್ರೆ ಯಾಕಂದ್ರೆ ಸಾಲಿ ಕಲ ನಿನ್ನೆ ಗುರುಗಳು ಅಂದ್ರಲ್ಲ, ಅವ್ರಿಗೇನೋ ಪ್ರಸಾದ ಮಾಡಿಸಿದವರಿಗೆ ಗದ್ದಿಗೆ ಗುರುಮಠ ಅಂತ ಬಂತು. ಅವ್ರಿಗೆ ಯಾಕೆ ಗದ್ದಿಗೆ ಅಂತ ಬಂತು? ಗದ್ದಿಗೆ ಸೇವೆ ಮಾಡೋದ್ರಿಂದ ಗದ್ದಿಗೆ ಅಂತ ಬಂತು. ಸಾಲಿ ಹೇಳೋರಿಗೆ ಸಾಲಿ ಮಠ ಅಂತ ಬಂತು. ಹೌದಿಲ್ರಿ? ಹಿಂಗ ಮಠಗಳು ಬರ್ತಿದ್ವು, ಅವ್ರಿಗೆ ಸಾಲಿ ಮಠ ಅಂತ ಕರಿತಿದ್ರು. ಬಹಳ ಸದ್ಗುಣಿಗಳು. ಅವ್ರಿಗೆ ಹೇಳಿದ್ರು, ನೋಡ್ರಪ್ಪ ಎಲ್ಲರನ್ನ ಕರೀರಿ ಅಂದಾಗ ಮಹಾರುದ್ರ ಗೌಡ್ರು ಕೂಡ ಕುಳಿತುಕೊಂಡಿದ್ದರು. ಅಪ್ಪವ್ರು ಒಂದು ಮಾತು ಹೇಳ್ತಾರ ನೋಡ್ರಿ, ಮತ್ತ ಮಹಂತ ಯೋಗಿಯ ಶಿವಯೋಗಿಯ ದಿವ್ಯ ಕೃಪೆ ಆಗ್ಯದ. ಈ ಮಣ್ಣು ಪುಣ್ಯವಾಗುವ ಸಂದರ್ಭ ಬಂದದ. ಮತ್ತ ವಿಚಾರ ಮಾಡ್ರಿ, ನಮ್ಮ ಯೋಗ ಮಂಟಪ ಯೋಗ ಸಮಾಧಿ ಇದೇ ಜಾಗದೊಳಗ ಆಗೋದದ. ಮತ್ತಿದಕ್ಕ ರುದ್ರಗೌಡ್ರು ಏನಂತೀರಿ ಅಂದಾಗ ಮಾತಿಗೆ ಮರು ಮಾತಿಲ್ಲ. ರುದ್ರಗೌಡ ಮೇಲೆದ್ದವರೇ ಗುರುಗಳ ಪಾದಕ್ಕ ಸಾಷ್ಟಾಂಗ ನಮಸ್ಕಾರ ಹಾಕಿ, ಯಪ್ಪ ಆ 4 ಎಕರೆ ನಿನ್ನ ಪಾದಕ್ಕೆ ನಾನು ಸಮರ್ಪಣೆ ಮಾಡೀನಿ ಅಂತ ತಿಳ್ಕೊಂಡು ಮಹಾರುದ್ರಗೌಡ್ರು ಈ ಪುಣ್ಯ ಜಾಗವನ್ನ ದಾನ ಕೊಟ್ರು. ಏನವಾ? ಅವ್ರೇನು ಹೇಳಿಲ್ಲ, ನಾನು ಅದನ್ನು ಕೊಡ್ತೀನಿ ಎದ್ದವರೇ ಸೀದಾ ನಮಸ್ಕಾರ ಮಾಡ್ಯಪ್ಪ. ನೀ ಕೇಳ್ತೀಯೇನು? ಅವರು ಬಾಯಿ ಬಿಟ್ಟು ಕೇಳಿಲ್ಲ, ಇವರು ಕೇಳಿಸ್ಕೊಳ್ಳಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಕೇಳದಿರುವವನೇ ಗುರು, ಕೇಳಿಸಿಕೊಳ್ಳಲಾರದವನೇ ಶಿಷ್ಯ. ಇದು ನಿಜವಾದ ಗುರು ಶಿಷ್ಯ ಪರಂಪರೆ ಅಂದ್ರೆ ಅದು ಇಲ್ಲಿ ಈ ಚಿಕ್ಕಲಪರವಿಯಲ್ಲಿ. ನಮಸ್ಕಾರ ಮಾಡಿದಾಗ ಅಲ್ಲೇನು ಶಾಲೆ ಇತ್ತಲ್ಲ, ಅದೇ ಶಾಲೆ ಇದು ಯೋಗ ಮಂಟಪ ಆಗ್ತದೆ ಅಂತ ರುದ್ರತಾತನವರು ಹೇಳಿದ್ರು. ಈ ಸುದ್ದಿ ನಾಡಿನೆಲ್ಲಡೆ ಹರಡಿತು. ಹರಡಿದಾಗ ಭಾಗದ ಎಲ್ಲರೂ ಕೂಡ ಶಿವಯೋಗಿಯ ದರ್ಶನಕ್ಕೆ ಬಂದ್ರು. ಆ ಪುಣ್ಯಾತ್ಮನ ದಿವ್ಯ ಶಕ್ತಿ ಈ ಚೀಕಲಪರವಿಯೊಳಗ ಪ್ರಭೆಯಾಗಿ ಬೆಳಗುತ್ತದೆ ಅನ್ನುವ ಸಂತಸದ ಪ್ರೇಮ ಚೀಕಲಪರವಿಯ ಎಲ್ಲ ಜನಮಾನಸದಲ್ಲಿ ತುಂಬಿ ತುಳುಕೋದಕ್ಕೆ ಪ್ರಾರಂಭ ಮಾಡಿತು. ಯಾಕೆ ಅಂದ್ರೆ ಅಂತ ಘನಮಹ ಸಂತನಾಥ. ಅಂತ ಸಂತ ಹೆಂಗ ಚೀಕಲಪರವಿಯೊಳಗೆ ಇರ್ತಾರೆ, ಒಂದು ಏನಾಗ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳವರು ಒಂದು ಗೀತೆಯನ್ನ ಹಾಡಿದ ನಂತರ ನೇರವಾಗಿ ಪ್ರವಚನಕ್ಕೆ ಬರೋಣ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೋಬೇಕು. ಪರಮ ಪೂಜ್ಯರ ಅಪ್ಪಣೆ ಪ್ರಕಾರ ಡಾಕ್ಟರ್ ಚಂದ್ರಶೇಖರ್ ಸರ್ ಸುವರ್ಣಗಿರಿ ಅವರು ಸರ್ ಬರೆದಿರತಕ್ಕಂತ ಒಂದು ಹಾಡನ್ನು ಆಡುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಆ ಪಾವನ ತುಂಗಾ ತೀರ ದಿವಾಸ ಚೀಕಲ ಪರವಿಯ ರುದ್ರ ಮುನೀಶ ಭಕುತರ ಕಾಯುವ ನೀ ಜಗದೀಶ ಸರ್ವರ ಪೊರೆಯುವ ನೀ ಸರ್ವೇಶ. ಪಾವನ ತುಂಗಾ ತೀರ ದಿವಾಸ ಪಾವನ ತುಂಗಾ ತೀರ ದಿವಾಸ ಚೀಕಲ ಪರವಿಯ ರುದ್ರ ಮುನೀಶ ಭಕುತರ ಕಾಯುವ ನೀ ಜಗದೀಶ ಭಕುತರ ಕಾಯುವ ನೀ ಜಗದೀಶ ಸರ್ವರ ಪೊರೆಯುವ ನೀ ಸರ್ವೇಶ. ಪಾವನ ತುಂಗಾ ತೀರ ದಿವಾಸ ಚೀಕಲ ಪರವಿಯ ರುದ್ರ ಮುನೀಶ. ಚರಣಗಿರಿ ಹಾಲ್ವೆಯ ಮಹಾಂತನನ್ನು
ಹೃದಯದಿ ಹಿರಸಿ ಶೋಭಿಷೆ ನೀನು ಚರಣಗಿರ್ಹಾರ್ವಿಯ ಮಹಾಂತನನು ಹೃದಯದಿ ಹಿರಿಸಿ ಶೋಭಿಷೆ ನೀನು ನಂಬಿ ಬರಲು ಕೈಯ ಹಿಡಿವೆ ನೀನು ನಂಬಿ ಬರಲು ಕೈಯ ಹಿಡಿವೆ ನೀನು ಧೀನರ ಪಾಲಿಗೆ ನೀ ಕಾಮಧೇನು ಪವನ ತುಂಗಾ ತೀರದಿ ವಾಸ ಚಿಕಲ ಪರವಿಯ ರುದ್ರ ಮುನೀಶ ಅವಿರತ ಮೂರು ಸಂವತ್ಸರದಲ್ಲಿ ಬಸವ ಪುರಾಣ ಹಾಲ್ವಿಯ ಮಠದಲ್ಲಿ ಅವಿರತ ಮೂರು ಸಂವತ್ಸರದಲ್ಲಿ ಬಸವ ಪುರಾಣ ಹಾಲ್ವಿಯ ಮಠದಲ್ಲಿ ಆಲಿಸುತ್ತಾ ನೀನು ಏಕಾಗ್ರತೆಯಲಿ ಆಲಿಸುತ್ತಾ ನೀನು ಏಕಾಗ್ರತೆಯಲಿ ಬಸವ ಚಿಂತನೆ ಚಿಗುರುತಿ ನಿನ್ನಲಿ ಪವನ ತುಂಗ ತೀರದಿ ವಾಸ ಚಿಕಲ ಪರವಿಯ ರುದ್ರ ಮುನೀಶ ವಚನ ಸಾಹಿತ್ಯದ ಪರಿಮಳದಲ್ಲಿ ಕಲ್ಯಾಣ ಶರಣರ ಚಿಂತನೆಯಲ್ಲಿ ವಚನ ಸಾಹಿತ್ಯದ ಪರಿಮಳದಲ್ಲಿ ಕಲ್ಯಾಣ ಶರಣರ ಚಿಂತನೆಯಲ್ಲಿ ಅನುದಿನ ಜಂಗಮದ ಸೋಗ ಅಲ್ಲಿ ಅನುದಿನ ಜಂಗಮದ ಸೋಗ ಅಲ್ಲಿ ಮಹಂತ ಕರುಣೆ ಸವೇದರು ಅಲ್ಲಿ ಪಾವನ ತುಂಗ ತೀರದಿ ವಾಸ ಚಿಕಲ ಪರವಿಯ ರುದ್ರ ಮುನೀಶ ದಾಸೋಹದಿವೊಮ್ಮೆ ತುಪ್ಪವು ಮುಗಿದಿರೆ ಮಹಂತ ಶರಣ ಗಂಗೆಯ ನೆನೆದಿರೆ ದಾಸೋಹದಿವೊಮ್ಮೆ ತುಪ್ಪವು ಮುಗಿದಿರೆ ಮಹಂತ ಶರಣ ಗಂಗೆಯ ನೆನೆದಿರೆ ಭಕುತರು ಬಾವಿಗೆ ನೀರಿಗೆ ತೆರಳಿರೆ ಭಕುತರು ಬಾವಿಗೆ ನೀರಿಗೆ ತೆರಳಿರೆ ನೀರಿನ ಕೊಡಗಡೆ ತುಪ್ಪವೇ ಆಗಿರೆ ಪವನ ತುಂಗ ತೀರದಿ ವಾಸ ಚಿಕಲ ಪರವಿಯ ರುದ್ರ ಮುನೀಶ ಮಹಂತ ಗುರುವಿನ ಕೃಪೆಯಲ್ಲಿ ನೀನು ಚರಪಟ್ಟವನು ಏರಿದೆ ನೀನು ಮಹಂತ ಗುರುವಿನ ಕೃಪೆಯಲ್ಲಿ ನೀನು ಚರಪಟ್ಟವನು ಏರಿದೆ ನೀನು ಚರತಿ ಇತಿ ಜಂಗಮಾಯನು ತಲೆ ನೀನು ಚರತಿ ಇತಿ ಜಂಗಮಾಯನು ತಲೆ ನೀನು ನಿತ್ಯ ಸಂಚಾರಿ ಆದೆಯು ನೀನು ಪಾವನ ತುಂಗ ತೀರದಿ ವಾಸ ಚಿಕಲ ಪರವಿಯ ರುದ್ರ ಮುನೀಶ ಆಂಧ್ರ ಕರ್ನಾಟಕ ಎಲ್ಲೆಡೆ ಸುತ್ತುತ್ತ ನಂಬಿ ಬಕುರಗೆ ಅಭಯವ ನೀಡುತ್ತ ಆಂಧ್ರ ಕರ್ನಾಟಕ ಎಲ್ಲೆಡೆ ಸುತ್ತುತ್ತ ನಂಬಿ ಬರುವಗೆ ಅಭಯವ ನೀಡುತ್ತ
ಜ್ಞಾನದ ದೀವಿಗೆ ನಿತ್ಯ ಹೊತ್ತೊಯ್ಯುತ್ತ ಜ್ಞಾನದ ದೀವಿಗೆ ನಿತ್ಯ ಹೊತ್ತೊಯ್ಯುತ್ತ ವಿದ್ಯಾ ಸಂಸ್ಥೆಗೆ ದಾನವ ನೀಡುತ್ತ ಪಾವನ ತುಂಗ ತೀರದಿವಾಸ ಚೀಕಲ ಪರವಿಯ ರುದ್ರ ಮುನೀಶ. ಭಯದಲ್ಲಿ ಕಾಡುವ ಭೂತವ ಬಿಡಿಸಿ ರುದ್ರ ಜನರ ನೋವನ್ನು ನೀಗಿಸಿ ಭಯದಲ್ಲಿ ಕಾಡುವ ಭೂತವ ಬಿಡಿಸಿ ಮುಕ್ತ ಜನರ ನೋವನ್ನು ನೀಗಿಸಿ ಚಿಂತಿತ ಮರುಳರ ಮೋಹವ ಸರಿಸಿ ಚಿಂತಿತ ಮರುಳರ ಮೋಹವ ಸರಿಸಿ ದೀನ ಭಕುತರ ನಿತ್ಯ ಸಂತೈಸಿ ಪಾವನ ತುಂಗ ತೀರದಿವಾಸ ಚೀಕಲ ಪರವಿಯ ರುದ್ರ ಮುನೀಶ. ಅಂತಿಮ ದಿನದಲ್ಲಿ ಹಾಲ್ವಿಗೆ ಮರುಳುತ್ತ ನಡೆದಿದೆ ನೀನೋ ಬಳಲಿ ಬೆಂಡಾಗುತ್ತ ಅಂತಿಮ ದಿನದಲ್ಲಿ ಹಾಲ್ವಿಗೆ ಮರುಳುತ್ತ ನಡೆದಿದೆ ನೀನೋ ಬಳಲಿ ಬೆಂಡಾಗುತ್ತ ನಮ್ಮಯ ಗ್ರಾಮದಿ ನೀ ನೆಲೆ ನಿಲ್ಲುತ್ತ ನಮ್ಮಯ ಗ್ರಾಮದಿ ನೀ ನೆಲೆ ನಿಲ್ಲುತ್ತ ಲಿಂಗೈಕ್ಯರಾಗಿ ಭಕುತರ ಕಾಯುತ ಪಾವನ ತುಂಗ ತೀರದಿವಾಸ ಚೀಕಲ ಪರವಿಯ ರುದ್ರ ಮುನೀಶ. ಭವ ಸಂಸಾರದ ನಿಶಯನು ನೀಗಿ ಎಲ್ಲೆಲ್ಲೋ ಅರುವಿನ ಪ್ರಭೆಯನು ಬೆಳಗಿ ಭವ ಸಂಸಾರದ ನಿಶಯನು ನೀಗಿ ಎಲ್ಲೆಲ್ಲೋ ಅರುವಿನ ಪ್ರಭೆಯನು ಬೆಳಗಿ ರುದ್ರತಾತನ ಮಠದೊಳು ಸ್ಥಿರವಾಗಿ ರುದ್ರತಾತನ ಮಠದೊಳು ಸ್ಥಿರವಾಗಿ ನಿಂತಿರ್ಪ ನೀನೆ ಕಾಯಕ ಯೋಗಿ ಪಾವನ ತುಂಗ ತೀರದಿವಾಸ ಚೀಕಲ ಪರವಿಯ ರುದ್ರ ಮುನೀಶ. ಭಕುತರ ಕಾಯುವ ನೀ ಜಗದೀಶ ಭಕುತರ ಕಾಯುವ ನೀ ಜಗದೀಶ ಸರ್ವರ ಪೊರೆಯುವ ನೀ ಸರ್ವೇಶ ಪಾವನ ತುಂಗ ತೀರದಿವಾಸ ಚೀಕಲ ಪರವಿಯ ರುದ್ರ ಮುನೀಶ ಚೀಕಲ ಪರವಿಯ ರುದ್ರ ಮುನೀಶ ಚೀಕಲ ಪರವಿಯ ರುದ್ರ ಮುನೀಶ. ಶಿವ ಸಾಂಬ ಜಯ ನಮಃ. ಪಾರ್ವತೀಪತಿ ಶಿವರ ಹರ ಮಹಾದೇವ. ಆಲವಿಯ ಮಹಂತ ಶಿವಯೋಗಿ ಮಹಾರಾಜ್ ಕಿ, ರುದ್ರಮುನೇಶ್ವರ ಮಹಾರಾಜ್ ಕಿ, ವಿರೂಪಾಕ್ಷತಾತ ಮಹಾರಾಜ್ ಕಿ. ಶಿವ ಸಾಂಬ ಜಯ ನಮಃ. ಪಾರ್ವತೀಪತಿ ಶಿವರ ಹರ ಮಹಾದೇವ. ಚಪ್ಪಳೆ ಹೊಡೆದ್ರೆ ಒಂದ್ಸರಿ ಜೋರು ಹೊಡಿರಿ ನೋಡೋಣ. ನೋಡವಾ, ಗುರುಕೃಪೆ ಅಂದ್ರೆ ಎಷ್ಟು ದೊಡ್ಡದಿರುತ್ತದೆ. ಬಹಳ ಚಂದ ಬರೆದಿದ್ದಾರೆ, ಚಂದ ಹಾಡಿದ್ದಾರೆ, ಚಂದ ನುಡಿಸಿದ್ದಾರೆ. ಅವರೆಲ್ಲರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿರಿ. ಇಷ್ಟೆಲ್ಲ ಕ್ರಿಯೆದ ರುದ್ರತಾತ್ ಇಲ್ಲಿಗೆ ಬರ್ಬೇಕಂದ್ರ ಏನವ, ನರನನ್ನ ನಾವು ಕರಿಬಹುದು, ಗುರುವನ್ನ ಕರೆಯೋದಕ್ಕಾಗೋದಿಲ್ಲ. ಗುರುವನ್ನ ಇಳೆ ಒತ್ತು ತರಬೇಕು ಈ ಜಗತ್ತಿನಲ್ಲಿ.
ಎಲ್ಲರ ಸಂಕಲ್ಪವೂ ಕೂಡ ರುದ್ರತಾತನವರು ಇಲ್ಲೇ ಇರಬೇಕು ಅನ್ನೋದು. ಸುತ್ತ ಪನ್ನೂರು, ಮಾನವಿ, ಎಲ್ಲ ಚಿಕ್ಕಲಪರ್ವಿ ಎಲ್ಲ ಭಕ್ತರ ಆಶಯ ಐತಿ ಖರೆ. ಆದ್ರ ಅದಕ್ಕೆ ಅವರ ಸಂಕಲ್ಪ ಆಗ್ಬೇಕಲ್ಲ, ಪರಮಾತ್ಮನ ಕೃಪೆ ಆಗಬೇಕು, ಮಹಂತ ಶಿವಯೋಗಿಗಳ ಕೃಪೆ. ಅವರು ಬಂಡಿಯೊಳಗ ಬಂದಾಗನೇ ಹೊಳೆ ತುಂಬಿರ್ಬೇಕು. ಹರಿಗೋಲ ಹಾಕವರು ರುದ್ರಮುನಿ ತಾತನವರು ಅದರ ಅಂದ್ರ ಯಾವಾಗಲೂ ಹರಿಗೋಲ ಹಾಕ್ತಕ್ಕಂಥವರು ಕೂಡ ಆವತ್ತಿನ ದಿನ ಆಗೋದಿಲ್ರ ಬುದ್ಧಿ ಅಂತ ಭಯ ಬೀಳ್ತಾರೆ. ಎಲ್ಲ ಕೂಡಿ ಬರ್ತಾವ ಸಮಯವು. ಮತ್ತ ಅವ್ರ ಹತ್ರ ಎಷ್ಟು ಶಕ್ತಿ ಇತ್ತಂದ್ರ ಆ ಕಡೆ ಇರತಕ್ಕಂತಹ ಉತ್ತರಾಧಿಕಾರಿಗಳನ್ನ ಏನು ಮಾಡಿರ್ತಾರಲ್ಲ ಅಭಿನವ ಮಹಂತ ಯೋಗಿಗಳಿಗೆ ಸ್ವಲ್ಪ ಚಿಂತೆ ಕಾಡ್ತದ. ಇವ್ರು ಎಷ್ಟು ದಿನ ಆತು ಗುರುಗಳು ಹೋಗಿ ಮಠಕ್ಕೆ ಬರುವಲ್ರಲ್ಲ. ಚಿಕ್ಕಲ ಪರಿವಿಯೊಳಗೆ ಫೋನ್ ಇಲ್ಲ. ಇದ್ವೇನೋ ನಮ್ಮ ಫೋನು ಇದ್ವಾ? ಅವು ಇಲ್ದಾಗ ಭಾರಿ ಆರಾಮಿದ್ವಿ. ಈಗ ಅವು ಫೋನ್ ಬಂದಾವು ಎಲ್ಲರ ಕೈಯಾಗೂ ಇಷ್ಟಿಷ್ಟು ಉದ್ದ ಇಷ್ಟಿಷ್ಟು ಅಡಲ್ಲ ಫೋನ್ ಇರ್ತಾವ. ಹೌದಾ? ಹಿಡ್ಕೊಳ್ಳೋದು ಅಡ್ಡಾಡೋದು. ಈಗ ಹೆಂಗಾಗೈತೆ ಅಂದ್ರ ತಿನ್ನಾಕ ಹಿಟ್ಟಿಲ್ಲ ಅಂದ್ರೆ ನಡೀತದ, ಕಾಲಾಗ ಮೆಟ್ಟಿಲ್ಲ ಅಂದ್ರೆ ನಡೀತದ, ಮೊಬೈಲ್ದಾಗ ನೆಟ್ ಇರ್ಲೇಬೇಕು. ಹಾ, ಹೌದಲ್ಲ? ಇವ್ ಜಗ್ಗು ಆಕ್ಸಿಡೆಂಟ್ ಹಾಕೋ ನೋಡಿರೇನ ಮಾನವ್ಯಾಗ. ಇವು ಎದಕ್ಕೂ ಸಾಯಂಗಿಲ್ಲ. ಇವು ಬರೀ ಫೋನ್ ನೋಡ್ಕೊಂತ ಹೋದವನು ಎಮ್ಮೆ ಹೋದಂಗ ಹೋಗ್ತಾವ. ಎಮ್ಮಿಕಿನ ಕಡೆ ಆಗ್ಯಾವ ಇವು. ಹಾ, ಕಾರ್ ತಗೊಂಡು ಹೋಗ್ತಿರ್ತೀವಿ, ದಾರೆ ನಿಂತಿರ್ತಾವ, ಹಿಂಗ್ ನೋಡ್ತಿರ್ತಾವ, ಹಾರ್ನ್ ಹಾಕಿದ್ ಹಿಂಗ್ ನೋಡ್ತಾವ, ಮತ್ ಹಿಂಗ್ ನೋಡ್ತಾವ. ಹೌದಾ ಅಲ್ಲ? ಇಷ್ಟು ತಲೆ ಕೆಡಿಸ್ಕೊಂಡಿರಿ ಅದ್ರ ಬಗ್ಗೆ ಅಂದ್ರ ಸದ್ಯ ಇಡೀ ಜಗತ್ತು ಇಲ್ಲೇ ಐತನ ಕೈಯಾಗ ಅನ್ನಂಗ್ ಮಾಡ್ತಿರ್ತಾವ. ನಡ್ಕೊಂಡ್ ನೋಡ್ಬೇಕು. ಅದೇನೋ ಹಾಕ್ತಿರ್ತಾರ, ಪೋಸ್ಟರ್ ಹಾಕ್ಬೇಕಾದ್ರು ಕಿವಿಯ ಫೋನ್ ಹಿಡ್ಕೊಂಡು ಪೋಸ್ಟರ್ ಹಾಕ್ತಾವ. ಏನಂತಾರಲ್ಲ ಅದಕ್ಕೆ, ಬ್ಯಾನರ್ ಹಾಕ್ಬೇಕಾರ. ಬಹಳ ಖುಷಿ ನಿಮ್ಮೆಲ್ಲರಿಗೂ ಫೋನ್ ಬಂದ. ನೋಡ್ರಿ, ಫೋನ್ ಇಲ್ಲ, ಎಷ್ಟು ಶಕ್ತಿ ಹೆಂಗಿತ್ತು ನೋಡ್ರಿ ಅವಾಗ. ಚೀಕಲ್ ಪರ್ವಿಯೊಳಗೆ ಇದ್ದ ರುದ್ರ ತಾತ ಮಹಂತ ಶಿವಯೋಗಿಗಳ ಸ್ವಪ್ನದೊಳಗೆ ಹೋತಾರಂತ. ಸ್ವಾಮಿಗಳ, ನನ್ನ ಶಿವಯೋಗ ಸಮಾಧಿ ಆಗುವ ಪುಣ್ಯಕ್ಷೇತ್ರ ಚಿಕ್ಕಲ್ ಪರ್ವಿ, ನಾ ಚಿಕ್ಕಲ್ ಪರ್ವಿಯಾಗ ಅದೀನಿ, ಇದು ಪರಮಾತ್ಮನ ಅಪ್ಪಣೆ ಆಗ್ಯದ, ನೀವ್ ಇಂಥ ದಿನ ಬರ್ಬೇಕು ಅಂತ ಆಶೀರ್ವಾದ ಮಾಡ್ತಾರ ಅವ್ರಿಗೆ ಹೋಗಿ. ಯಾವ್ದ್ರೊಳಗ? ಸ್ವಪ್ನದೊಳಗ. ಅವಾಗ ಅವರಿಗೆ ಸಮಾಧಾನ ಆಗ್ತದ, ಮತ್ತಷ್ಟೇ ದುಃಖನು ನೋವು ಆಗ್ತದ. ಏನಿದು ವಿಚಿತ್ರ! ಎಲ್ಲವೂ ಕೂಡ ರುದ್ರತಾತ ಅಂದ್ರೆ ಒಂದೇ ಮಾತು ಹೇಳ್ಬೇಕಂದ್ರೆ ನಡೆದಾಡುವ ದೇವರ ತಾತ. ದೊಡ್ಡ ಬರೀ ಬೇಡುವವರು ಅಲ್ಲ ಅವ್ರು, ಯಾವತ್ತೂ ಕೂಡ ಯಾರನ್ನು ಬೇಡದವರಲ್ಲ, ಕೊಡ್ತಕ್ಕಂಥವರು ರುದ್ರತಾತನವರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತದ. ಒಂದು ಸಾರಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಬಳ್ಳಾರಿಯೊಳಗ ಅಖಿಲ ಭಾರತ ವೀರಶೈವ ಮಹಾಸಭಾವನ್ನ ಕರೀತಾರೆ. ಯಾಕೆ ಅಂದ್ರ ವೀರಶೈವ ವಿದ್ಯಾವರ್ಧಕ ಸಂಘವನ್ನ ಸ್ಥಾಪನೆ ಮಾಡಬೇಕು ಅಂತ ತಿಳ್ಕೊಂಡು ಭಾಗದ ಎಲ್ಲರನ್ನ, ಹರಗುರು ಚರಮೂರ್ತಿಗಳನ್ನ, ನಿರಂಜನ ಪೂಜ್ಯರನ್ನ ಕರೆದು ಕೂಡಿಸಿದರೆ ಆ ಸಭೆಯೊಳಗ ಅತ್ಯಂತ ಪ್ರಕಾಶಮಾನವಾಗಿ ಕಂಡವರು ಯಾರು ಅಂತಂದ್ರೆ ರುದ್ರತಾತನವರು. ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಅತ್ಯಂತ ಗೌರವಾನ್ವಿತವಾಗಿ ಕುಂದಿರಿಸಿಕೊಂಡು ಸಭೆಯ ಎಲ್ಲ ವಿಚಾರವನ್ನ ಗುರುಕುಮಾರ ಹಾನಗಲ್ಲು ಗುರುಕುಮಾರ ಶಿವಯೋಗಿಗಳು ಮಂಡಿಸಿದಾಗ, ಯಾಕೆ ಅಂದ್ರೆ ಜಗತ್ತು ಇವತ್ತು ಬೆಳವಣಿಗೆ ಉಳಿದಿದೆ ಅಂತಂದ್ರೆ ಅದು ವಿದ್ಯಾ ಅನ್ನತಕ್ಕಂಥ 2 ಅಕ್ಷರದ ಮೇಲೆ. ಅದು ವಿದ್ಯಾರ್ಥಿಗಳು ಅಂದ್ರೆ, ವಿದ್ಯಾ ಅಂದ್ರೆ ರುದ್ರತಾತನವರಿಗೆ ಎಲ್ಲಿಲ್ಲದ ಆನಂದ. ನೋಡ್ರಿ, ಸುಮ್ಮನೆ ಅವ್ರ ಹೆಸರು ಇಟ್ಟಾರ ಶಾಲೆಗೆ. ದೊಡ್ಡ ಪೂಜ್ಯರು ಬಂದಾಗ ಹೇಳಿದ್ರು, ಹಿರಿಯ ಪೂಜ್ಯರು, ರುದ್ರತಾತನವರ ಹೆಸರಿಟ್ಟು ಸಣ್ಣ ಗುಡಿಸಿಲೆ ಹಾಕಿದ್ರು. ರುದ್ರತಾತನವರ ಶಕ್ತಿ ಹೆಂಗಂದ್ರ 4 ವರ್ಷದಾಗ 3 ಅಂತಸ್ತಿನ ಬಿಲ್ಡಿಂಗ್ ಅನ್ನ ಮಾಡಿದ್ದಾನೆ ಆ ವ್ಯಕ್ತಿ ಅನ್ನೋದನ್ನ. ಯಾಕೆ ಅಂದ್ರೆ ಅಷ್ಟು ಪ್ರೇಮ ಅವರಿಗೆ ಮಕ್ಕಳ ಮೇಲೆ. ಈಗಲೂ ಕೂಡ ರುದ್ರತಾತನವರ ಹೆಸರಿನಲ್ಲಿ ತಿಡುಗೋಳೊಳಗ ಒಂದು ಸಂಸ್ಥೆ ಅದ. ಯಾಕೆ ಅಂದ್ರ ಕೇವಲ ಆಧ್ಯಾತ್ಮಿಕ ಸಾಂಸ್ಕೃತಿಕ ಜೊತೆಗೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದಿಷ್ಟು ವಿದ್ಯೆ ಕೊಡೋದೇನದಲ್ಲ, ಅದು ಬಹಳ ದೊಡ್ಡ ಕರ್ತವ್ಯ. ಒಂದಿಷ್ಟು ಮಠಾಧಿಪತಿಗಳು ಎಲ್ಲರೂ ಸ್ವಾಮಿಗಳು ದೊಡ್ಡ ದೊಡ್ಡವರೆಲ್ಲರೂ ಬಂದಾಗ ಇದಕ್ಕೆ ದೇಣಿಗೆ ಕೊಡಬೇಕು ಅಂತ ಕೇಳಿದಾಗ, ಎಷ್ಟೆಷ್ಟು ನಿಮಗೂ ಭಗವಂತ ಕೊಟ್ಟನಲ್ಲ ಕೊಡಬೇಕು ಅಂದಾಗ 100 ಜನ, 1000 ಜನ ಇದ್ರ ಯಾರು ಕೂಡ ಮುಂದೆ ಬರೋದಿಲ್ಲ. ಆ ಸಭೆಯೊಳಗ ಮೊಟ್ಟ ಮೊದಲು ಎದ್ದವರು ಯಾರು ಅಂತಂದ್ರ ಅದು ಚೀಕಲ ಪರ್ವಿಯ ರುದ್ರಮುನೀಶ್ವರ ಮಹಾಶಿವಯೋಗಿಗಳು. ಎಂದು ಸುಮ್ಮನೆ ಹೇಳಿಲ್ಲವ, 200 ಬೆಳ್ಳಿಯ ನಾಣ್ಯಗಳನ್ನ ದಾನವಾಗಿ ಕೊಡ್ತಾರೆ. ಎಷ್ಟು? 200 ಬೆಳ್ಳಿಯ ನಾಣ್ಯಗಳು.
ಅದಾದ ನಂತರ ಹಾನಗಲ್ಲು ಕುಮಾರ ಶಿವಯೋಗಿಗಳು ಅವರನ್ನ ಶಿವಯೋಗ ಮಂದಿರಕ್ಕೆ ಕರೆಸಿ ಪಂಚಾಕ್ಷರಿ ಗವಾಯಿಗಳಿಗೆ ಭೇಟಿಯಾಗಿ ಅಲ್ಲೆಲ್ಲ ಆಕಳುಗಳು ಇರ್ತಿದ್ವು, ಅದನ್ನ ನೋಡಿ ಬಹಳ ಪ್ರೀತಿ ಪಟ್ಟು ಅದನ್ನೆಲ್ಲವನ್ನು ನೋಡಿ ಆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡವರು ಕೂಡ ರುದ್ರಮುನಿ ಶಿವಯೋಗಿಗಳು. ಅವರಿಗೆ ಬಹಳ ಪ್ರೀತಿ ಗೋವಿನ ಮೇಲೆ. ಇವತ್ತು ನೀವು ಬಹಳ ಜನ ಎಮ್ಮೆ ಹಾಲು ಕುಡಿತೀರಿ, ಆಕಳದ ಹಾಲು ಕುಡಿಬೇಕವ, ಬಹಳ ಒಳ್ಳೇದು. ಏನವ ಅದ್ರ ಬಗ್ಗೆ ಹೇಳಕ ಟೈಮ್ ಇಲ್ಲ, ಎರಡೇ ಮಾತನಾಗ ಹೇಳ್ಬಿಡ್ಲೆ. ಈಗ ನೀವ್ಯಾವು ನಿದ್ದಿ ಬರ್ಬೇಕಂದ್ರ ಎಮ್ಮಿ ಹಾಲು ಕುಡ್ರಿ, ನಿದ್ದಿ ಬರ್ಬೇಕಂದ್ರ ಬುದ್ಧಿ ಬರ್ಬೇಕಂದ್ರ ನಿದ್ದಿನೂ ಬೇಡ ನನಗ ಬುದ್ಧಿನೂ ಬೇಡ ಅಂದ್ರ ಪಾಕೆಟ್ ಹಾಲು ಕೊಡ್ರಿ. ಬರೀ ಸುದ್ದಿ ಬರ್ತಾವ, ಇದಕ್ಕ ಏನ್ ಬರ್ತಾವ? ಹಂಗ ನೋಡ್ರಿ, ಎಮ್ಮಿ ಹಾಲು ಕೊಟ್ರು ಎಮ್ಮಿಯ ಹಾಲು ಪೂಜಕ್ಕಾಗ್ಲಿ ಅಭಿಷೇಕಕ್ಕಾಗ್ಲಿ ಸಲ್ಲೋದಿಲ್ಲ, ಆಕಳದ ಹಾಲೇ ಸಲ್ಲೋದು. ಯಾಕೆ ಅಂದ್ರ ಆಕಳ ಸಾತ್ವಿಕ ಗುಣ, ಎಮ್ಮೆ ತಾಮಸ ಗುಣ. ತಾಮಸ ಯಾವತ್ತು ಭಗವಂತನಿಗೆ ಅರ್ಪಣ ಆಗೋದಿಲ್ಲ. ಅದಕ್ಕೆ ಸಾತ್ವಿಕರಾಗಿ ನಾವು ಇರಬೇಕು, ಸಾತ್ವಿಕ ಭಾವನೆಗಳನ್ನ ಒಳಗೊಳ್ಳಬೇಕು. ಇದೆಲ್ಲವನ್ನ ತಿಳಿಸಿಕೊಟ್ಟವರೇ ಮಹಾಯೋಗಿ ರುದ್ರತಾತ್ಮವರು. ಇವತ್ತು ಚಿಕ್ಕಲ್ಪರ್ವಿಗೆ ಬಂದಾರ, ಆ ಹೊಳೆನೂ ಕೂಡ ಅವ್ರನ್ನ ತಡದಂಗನೆ. ಮತ್ತ ಹೊಳೆ ಅವ್ರ ಮನಸ್ಸು ಮಾಡಿದ್ರೆ ಹೊಳೆ ಇಬ್ಬಾಗ ಆಗ್ತಿತ್ತು ಖರೆ, ಆದ್ರ ಯೋಗ ಇಲ್ಲೈತಲ್ಲ, ಅವಾಗ ಯಾವ ದಾರಿ ಬಿಡೋದಿಲ್ಲ. ಆ ಹೊಳೆ ತಡೀತು, ಮಳೆ ತಡೀತು, ಇಳೆನೂ ಇವರಿಗಾಗಿ ಕಾದಿತ್ತು. ಆ ಹೊಳೆ, ಆ ಮಳೆ, ಈ ಪುಣ್ಯ ಇಳೆ, ಈ ಮೂರರ ಶಿವಯೋಗದ ಸಂಗಮ ಈ ಜ್ಞಾನದ ಹೊಳೆ ಅನ್ನೋದನ್ನ ನಾವುಗಳ ಅರ್ಥ ಮಾಡಿಕೊಂಡು ಇವತ್ತಿನ ದಿನ ನಾವು ನೀವೆಲ್ಲರೂ ಚಂದವಾಗಿ ಕುಳಿತಿದ್ದೇವೆ. ಇವತ್ತು ಲೀಲಾವ್ ಕಾರ್ಯಕ್ರಮಗಳದಾವು. ಲೀಲಾವ್ ಅಂತಂದ್ರೆ ಏನವ? ಯಾವ ವಸ್ತುಗಳು ಲೀಲೆಯಿಂದ ಕೂಡಿರ್ತಾವ, ಯಾವ ಲೀಲಾಮೂರ್ತಿ ಆ ವಸ್ತುಗಳಲ್ಲಿ ಕುಳಿತಿರ್ತಾನ, ಯಾವ ವಸ್ತುಗಳು ನಮ್ಮ ಮನೆಗೆ ಬಂದ ಮೇಲೆ ಲೀಲೆಯನ್ನ ತೋರ್ತಾವ, ಅದಕ್ಕೆ ಲೀಲಾವ್ ಅಂತ ಕರೀತಾರ. ಮತ್ತೆ ನೀವು ಅನ್ಬಹುದು ಅದನ್ನ ನೇರವಾಗಿ ಕೊಟ್ಟು ಬಿಡಬಹುದಲ್ಲ ಅಂತಂದ್ರ, ಅದು ಮೊದಲಿಂತನೂ ಒಂದು ಪರಂಪರೆ ಅದ. ಈಗ ನನಗ ಕೊಟ್ರ ನಿಮಗ ಸಿಟ್ಟು, ನಿಮಗ್ ಕೊಟ್ರ ನಿನಗೆ ಯಾಕೆ ಸಿಟ್ಟು? ನೀನೇ ನನ್ನ ಸೊಸೆನು? ಇದಕ್ಕೆ ಸಿಟ್ಟಂತ ನಾನು ಕೊಟ್ಟ ಒಟ್ಟಿನೊಳಗೆ. ಅದಕ್ಕೆ ಅದು ಹೆಂಗಿರ್ತದ ಅಂದ್ರೆ ಮೊದಲಿಂದ ಪದ್ಧತಿ. ಈಗ ಕೊಡೋದಕ್ ಬರೋದಿಲ್ಲ ಕೆಲವ್ರು, ಇಲ್ರಿ ನಮ್ಮ ಊರಿನವ್ರಿಗೆ ಇರ್ಬೇಕು, ಅದಕ್ಕೆ ಇಷ್ಟೆಲ್ಲ. ಮಳೆ ಬಂತನವ? ಮಳೆ ಬಂತ ಏನು? ಮತ್ತೆ ಯಾಕೆ ಗಾಬರಿ ಆದ್ರಲ್ಲ ಮೇಲೆ? ಸಣ್ಣಗೈತೆ, ಸ್ವಲ್ಪ ಜಾಸ್ತಿ ಚಾಲೂ ಮಾಡ್ರಿ, ಜೋರ್ ಬರ್ತದ. ಒಟ್ಟಿನಲ್ಲಿ ಆ ಎದ್ದೊಳ್ಬೇಡ್ರಿ, ಎಲ್ಲರೂ ಕೂತ್ಕೊಳ್ರಿ, ಬೇಕಾರೆ ಮಾತಾಡ್ಬೇಡ್ರಿ, ಯಾರು ಏನು ಆಗೋದಿಲ್ಲ, ನಿಧಾನವಾಗಿ ಕುಂತ್ಕೊಳ್ರಿ. ಏನ್ ಬಂದ್ರೆ ಮತ್ತೆ ರುದ್ರಮುನಿ ತಾತ ಬಂದಾನ, ಮತ್ತೆ ಆತ ಬಂದ ಮೇಲೆ ಒಂದು 4 ಮಳೆ ಬರ್ಲೇಬೇಕಲ್ಲ ಭಗವಂತನಿಂತ. ಅದಕ್ಕಾಗಿ ಅದು ಬಂದದ. ಇರ್ಲಿ, ಈಗ ಲೀಲಾವ್ ಕಾರ್ಯಕ್ರಮದೊಳಗೆ ನಾವು ನೀವುಗಳೆಲ್ಲರೂ ಭಾಗಿಯಾಗ